నమో ఆంజనేయం నమో దివ్యకాయం నమో వాయుపుత్రం నమో సూర్యమిత్రం నమో నిఖిల రక్షాకరం రుద్రరూపం నమో మారుతిం రామదూతం నమామి. శ్రీ గురుభ్యో నమః. హరి ఓం. శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. పూజంతం రామ రామేతి మధురం మధురాక్షరం ఆరుహ్య కవితాశాఖాం వందే వాల్మీకి కోకిలం. శ్రీరాఘవం దశరథాత్మజం అప్రమేయం సీతాపతిం రఘుకులాన్వయ రత్నదీపం ఆజానుబాహుం అరవిందదళాయతాక్షం రామం నిశాచర వినాశకరం నమామి. పూర్వం రామ తపోవనాధిగమనం హత్వా మృగాః కాంచనం వైదేహీ హరణం సముద్రతరణం లంకాపురీ దాహనం పశ్చాద్రావణ కుంభకర్ణహననం ఏతద్ధి రామాయణం. బుద్ధిర్బలం యశోధైర్యం నిర్భయత్వం అరోగతాం అజాఢ్యం వాక్పటుత్వం చ హనుమత్ స్మరణాత్ భవేత్. మనోజవం మారుతతుల్య వేగం జితేంద్రియం బుద్ధిమతాం వరిష్టం వాతాత్మజం వానరయూథ ముఖ్యం శ్రీరామదూతం శిరసా నమామి. రామలక్ష్మణ జానకి జై బోలో హనుమానకి. ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧ ಸಮಾಧಿ ಯೋಗದ ಅಯೋಧ್ಯ ಶ್ರೀರಾಮ ಸತ್ಸಂಗದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಸುಂದರಕಾಂಡದ ಪ್ರವಚನ ಮುಂದುವರಿಯುತ್ತಾ ಇದೆ. ಪ್ರಥಮ ಸರ್ಗದಲ್ಲಿ 88ನೇ ಸೂತ್ರ ಇದು ಶ್ಲೋಕದವರೆಗೂ ಕೂಡ ನಾವು ಹಿಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈಗ 89ನೇ ಒಂದು ಶ್ಲೋಕದಿಂದ ನಾವು ಮುಂದಕ್ಕೆ ಅಧ್ಯಯನ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ಆಪಾತೆ ಪಕ್ಷಿ ಸಂಘಾನ ಪಕ್ಷಿರಾಜ ಇವ ವ್ರಜನ್ ಹನುಮಾನ್ ಮೇಘಜಾಲಾನಿ ಪ್ರಕರ್ಷನ್ ಮಾರುತೋ ಯಥಾ ಪಾಂಡುರಾರುಣ ವರ್ಣಾನಿ ನೀಲಮಾಂಜಿಷ್ಟ ಅಕಾನಿಚ ಕಪಿನಾಕೃಷ್ಯ ಮಾಣಾನಿ ಮಹಾಭ್ರಾಣಿ ಚಕಾಶಿರೆ ಪ್ರವಿಶನ್ನಬ್ರ ಜಾಲಾನಿ ನಿಷ್ಪತಂಚ ಪುನಃ ಪುನಃ
ಪ್ರಚ್ಛನ್ನಶ್ಚ ಪ್ರಕಾಶಶ್ಚ ಚಂದ್ರಮಾ ಇವ ಲಕ್ಷತೆ ಪ್ಲವಮಾನಂ ತುತಂ ದೃಷ್ಟ್ವಾ ಲವಂಗಂ ತ್ವರಿತಂ ತದಾ ವವರ್ಷೋ ಪುಷ್ಪವರ್ಷಾಣಿ ದೇವಗಂಧರ್ವ ದಾನವಾಃ ತತಾಪ ನಹಿತಂ ಸೂರ್ಯಃ ಪ್ಲವಂತಂ ವಾನರೇಶ್ವರಂ ಸಿಷೇವೆ ಚ ತದಾ ವಾಯು ರಾಮಕಾರ್ಯಾರ್ಥ ಸಿದ್ಧಯೇ ಋಷಯಸ್ತುಷ್ಟೋ ಉಶ್ಚೈವ ಪ್ಲವಮಾನಂ ವಿಹಾಯಸ ಜಗುಶ್ಚ ದೇವಗಂಧರ್ವಾಃ ಪ್ರಶಂಸಂತೋ ಬಹೌಜಸಂ. ನೋಡಿ, ಇವತ್ತು ವಿಶೇಷ ಏನು ಅಂತಂದರೆ ರಥಸಪ್ತಮಿ. ಸೂರ್ಯನ ರಥ ಇವತ್ತು ದಕ್ಷಿಣದಿಂದ ಉತ್ತರಕ್ಕೆ ಸಡನ್ನಾಗಿ ತಿರುಗುತ್ತೆ. ಅಂದರೆ ನಾಳೆಯಿಂದ ಉತ್ತರ ಪಥಕ್ಕೆ ಬಂದ್ಬಿಡ್ತಾನೆ. ಇಷ್ಟು ದಿವಸ ದಕ್ಷಿಣದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಮುಳುಗ್ತಾ ಇದ್ದ ಈ ಪಥ ಇತ್ತು ಸೂರ್ಯನದು. ನಾಳೆಯಿಂದ ಈ ಪಥ ಬರುತ್ತೆ, ಉತ್ತರದ ಪಥಕ್ಕೆ ಬರ್ತಾನೆ ಸೂರ್ಯ. ಇವತ್ತು ರಥಸಪ್ತಮಿ ಅಂದರೆ ಸೂರ್ಯನ ರಥ ತಿರುಗತಕ್ಕಂಥ ದಿನ. ಇವತ್ತಿನ ದಿನ ಸೂರ್ಯನ ಶಿಷ್ಯ, ಸೂರ್ಯನ ಹತ್ರ ವಿದ್ಯೆ ಕಲ್ತಿರ್ತಕ್ಕಂಥ ಶಿಷ್ಯ ಮತ್ತು ಸೂರ್ಯನ ಮಿತ್ರ ಯಾರಪ್ಪ ಅಂತಂದರೆ ಕಪೀಶ್ವರನಾಗಿರತಕ್ಕಂಥ ಹನುಮಂತ. ಈ ಹನುಮಂತನ ವೈಭವವನ್ನು, ಹನುಮಂತನ ಒಂದು ಆ ಚಾಕಚಕ್ಯತೆಯನ್ನು, ಆ ಒಂದು ಬಲವನ್ನು, ಆ ವೀರ್ಯವನ್ನು ಅದ್ರ ಕುರಿತಂತೆ ನಾವು ಚರ್ಚೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ 89ನೇ ಶ್ಲೋಕದಲ್ಲಿ, ಪಕ್ಷಿಗಳ ಸಮೂಹ ಹಾರುತ್ತಿದ್ದ ಆಕಾಶದಲ್ಲಿ ಪಕ್ಷಿರಾಜ ಗರುಡನಂತೆ ಸಾಗುತ್ತಾ ಮೋಡಗಳ ಸಮೂಹವನ್ನು ತನ್ನೊಡನೆ ಸೆಳೆದುಕೊಂಡು ಹೋಗುತ್ತಿರುವ ವಾಯುವಿನಂತೆ ಚಲಿಸುತ್ತಿದ್ದನು. ವಾಯು ನೋಡಿದ್ದೀರಾ ಹೆಂಗೆ ಮೋಡಗಳಿರುತ್ತೆ, ಜೋರಾಗಿ ಗಾಳಿ ಬೀಸಿದ್ರೆ ನಾವು ಯಾವಾಗ ನೋಡ್ತೀವಿ ಅಂತಂದರೆ ಈ ಮಾರ್ಗಶಿರ ಮಾಸದಲ್ಲಿ ನೋಡ್ತೀವಿ. ಈ ಮೋಡಗಳೆಲ್ಲ ಸ್ವಲ್ಪ ಕೆಳಗಡೆಗೆ ಹೋಗುತ್ತೆ. ಮೋಡಗಳೆಲ್ಲ ಈ ಗಾಳಿ ಬಂತು ಅಂದರೆ ಎಲ್ಲ ಜೋರಾಗಿ ಸ್ಪೀಡಾಗಿ ಮೋಡಗಳೆಲ್ಲ ಓಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೇನೆ ವಾಯು ವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಹನುಮಂತ ಹಾರ್ತಾ ಇರಬೇಕಾಗಿದ್ರೆ ಆ ಹನುಮಂತನ ಜೊತೆನಲ್ಲೇ ಈ ಮೇಘಗಳೆಲ್ಲ ಕೂಡ ಜೊತೆಗೆ ಹೋಗ್ತಾ ಇತ್ತಂತೆ. ಏನೋ ಸಹಚರರಿದ್ದಂಗೆ. ಇವಾಗ ನಮ್ಮ ಬಸ್ ಮೇಟ್ಸ್ ಅಂತ ಹೇಳ್ತೀವಲ್ಲ, ಬಸ್ ಜೊತೆನಲ್ಲಿ ಬರ್ತಾರಲ್ಲ, ಆ ಥರ ಸಹಚರರಿದ್ದಂಗೆ ಈ ಹನುಮಂತನ ಜೊತೆಯಲ್ಲಿ ಹಾರಿಕೊಂಡು ಮೇಘಗಳೆಲ್ಲ ಹೋಗ್ತಾ ಇತ್ತಂತೆ. ಕಪಿಯು ತನ್ನೊಡನೆ ಸೆಳೆದುಕೊಂಡು ಹೋಗುತ್ತಿದ್ದ ಮೋಡಗಳು ಬಿಳುಪು, ಎಣ್ಣೆಗೆಂಪು, ಕಪ್ಪು, ನಸುಹಳದಿ ಮುಂತಾದ ವಿವಿಧ ಬಣ್ಣಗಳಿಂದ ಪ್ರಕಾಶಿಸುತ್ತಿದ್ದವು. ನಾವು ಈ ಬಣ್ಣದ ಮೇಘಗಳನ್ನೆಲ್ಲ ನೋಡಿರ್ತೀವಿ. ಬಿಳಿ ಬಣ್ಣದ ಮೇಘ, ಕಪ್ಪು ಬಣ್ಣದ ಮೇಘ, ಕೆಂಪು ಬಣ್ಣದ ಮೇಘ, ಸಂಜೆ ಹೊತ್ತು ಕಾಣುತ್ತೆ ಕೆಂಪು ಬಣ್ಣದ ಮೇಘ, ಮತ್ತು ಬಂಗಾರ ವರ್ಣದ ಮೇಘ. ಈ ಎಲ್ಲ ಮೇಘಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಬಣ್ಣಗಳಿಂದ ಆ ಹನುಮಂತನನ್ನು ಅನುಸರಿಸಿಕೊಂಡು ಹೋಗ್ತಾ ಇತ್ತಂತೆ ಜೊತೆನಲ್ಲೇನೆ. ಮೋಡಗಳ ಸಮೂಹದೊಳಗೆ ಪ್ರವೇಶಿಸುತ್ತಾ ಅವುಗಳಿಂದ ಹೊರಬರುತ್ತಾ ಹನುಮಂತನು ಮೋಡಗಳ ಮಧ್ಯದಲ್ಲಿ ಮರೆಯಾದ ಅವುಗಳಿಂದ ಹೊರಬಂದು ಪ್ರಕಟನಾಗಿ ಪ್ರಕಾಶ ಬೀರಿದ ಚಂದ್ರನಂತೆ ಶೋಭಿಸುತ್ತಿದ್ದನು. ಚಂದ್ರನ ನೋಡಿದ್ದೀರಾ? ಈ ಹುಣ್ಣಿಮೆ ಚಂದ್ರ ಏನು ಮಾಡ್ತಾ ಇರ್ತಾನಂದರೆ ಸ್ವಲ್ಪ ಮೇಘಗಳು ಅಡ್ಡ ಬಂದಾಗ ಆ ಮೇಘಗಳು ಒಳಗಡೆ ಹೋಗ್ತಾ ಇದ್ದಾನೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇರುತ್ತೆ. ಸ್ವಲ್ಪ ತಾಗುವಷ್ಟೊತ್ತಿಗೆ ಗಾಳಿಯಿಂದ ಆ ಮೇಘಗಳು ಚದುರಿಸಲ್ಪಟ್ಟಾಗ ಮೇಘಗಳಿಂದ ಹೊರಗಡೆಗೆ ಚಂದ್ರ ಬರ್ತಾ ಇದ್ದಾನೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇರ್ತಾನೆ. ಅದೇ ಥರನೇ ಹನುಮಂತ ಹಾರ್ತಾ ಇರಬೇಕಾದ್ರೆ ಊಹಿಸ್ಕೊಳ್ಳಿ, ಹೆಂಗೆ ಅಂದರೆ ಒಂದು ಏರೋಪ್ಲೇನ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಮೋಡಗಳೆಲ್ಲ ಹಿಂಗೆ ಅಡ್ಡ ಬರ್ತಾ ಇರುತ್ತೆ. ಅದೇ ಥರನೇ ಹನುಮಂತ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಮೇಘಗಳು ಹಿಂಗೆ ಅಡ್ಡ ಬರ್ತಾ ಇರೋದ್ರಿಂದ ಆ ಮೇಘಗಳೊಳಗೆ ಹನುಮಂತ ಪ್ರವೇಶ ಮಾಡ್ತಾ ಆ ಮೇಘಗಳಿಂದ ಹೊರಗಡೆಗೆ ಬರ್ತಾ ಹೋಗ್ತಾ ಇದ್ದಾರಂತೆ ಹನುಮಂತ. ಇದು ವಿಶೇಷವಾಗಿ ಗಂಧರ್ವರು, ಯಕ್ಷರು, ಚಾರಣರು, ಕಿನ್ನರರು ಎಲ್ಲ ದರ್ಶನ ಮಾಡಿ ಆ ಒಂದು ಭಾಗ್ಯವನ್ನು ಪಡ್ಕೊತಾ ಇದ್ದಾರೆ. ಯಾಕೆಂದರೆ ಹನುಮಂತ ಹಾರ್ತಾ ಇರೋದೇ ಒಂದು ದೊಡ್ಡ ಮಹತ್ ಭಾಗ್ಯ ರಾಮ ಕಾರ್ಯಾರ್ಥವಾಗಿ. ಅದನ್ನು ದರ್ಶಿಸ್ತಾ ಇರ್ತಕ್ಕಂಥವರು ಇನ್ನಷ್ಟು ಪುಣ್ಯವಂತರು. ನಾವೆಲ್ಲ ಮಾನಸಿಕವಾಗಿ ಅದನ್ನು ಭಾವಿಸ್ಕೊಂಡ್ರೆ ನಮಗಿಂತ ಪುಣ್ಯವಂತರು ಇನ್ಯಾರೂ ಇಲ್ಲ. ಹಾಗಾಗಿ ಭಾವಿಸ್ಕೋಬೇಕು, ಹನುಮಂತ ಹೇಗೆ ಹಾರ್ತಾ ಇದ್ದಾನೆ, ಆ ಮೇಘಗಳು ಬಣ್ಣ ಬಣ್ಣದ ಮೇಘಗಳೆಲ್ಲ ಹೇಗೆ ಅಡ್ಡ ಬರ್ತಾ ಇದೆ, ಆ ಮೇಘಗಳೊಳಗೆ ಪ್ರವೇಶ ಮಾಡಿ ಹನುಮಂತ ಹೇಗೆ ಬರ್ತಾ ಇದ್ದಾನೆ ಆಕಾಶ ಮಾರ್ಗದಲ್ಲಿ ಅನ್ನೋದನ್ನು ನಾವು ಭಾವಿಸ್ಕೊಂಡಾಗ ನಮಗೆ ಇನ್ನಷ್ಟು ಪುಣ್ಯ ಅಂತಕ್ಕಂಥದ್ದು ಸಿಗುತ್ತೆ. ಹೀಗೆ ಭವ್ಯವಾಗಿ ವೇಗದಿಂದ ಸಾಗುತ್ತಿದ್ದ ಹನುಮಂತನನ್ನು ನೋಡಿ ದೇವಗಂಧರ್ವ ದಾನವರು ಹೂಮಳೆ ಗರೆದರು. ಅವ್ರಿಗೆಲ್ಲ ಖುಷಿಯಾಗೋಯ್ತು. ರಾಮ ಕಾರ್ಯಾರ್ಥವಾಗಿ, ಭಗವಂತನ ಕಾರ್ಯಾರ್ಥವಾಗಿ ಹನುಮಂತ ಹೀಗೆ ಹಾರ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂತೋಷ ಅವ್ರಿಗೆ ಉಂಟಾಗಿ ದೇವದುಂದುಬಿಗಳನ್ನು ಮೊಳಗಿಸ್ತಾ ಆ ದೇವತಾ ಪುಷ್ಪಗಳನ್ನು ಆ ಹನುಮಂತನ ಮೇಲೆ ಹೂಮಳೆ ಗೆರಿತಾ ಇದ್ದಾರಂತೆ. ಅಂದರೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ಹನುಮಂತ ಅದನ್ನೆಲ್ಲ ಕೂಡ ಸ್ವೀಕರಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ.
ಆಕಾಶ ಮಾರ್ಗದಲ್ಲಿ ಸಾಗುತ್ತಿದ್ದ ಆತನಿಗೆ ಸೂರ್ಯನು ತಾಪವನ್ನು ಉಂಟು ಮಾಡಲಿಲ್ಲ. ಸೂರ್ಯ ಏನು ಅಂತಂದರೆ ಭಗವಂತನ ಕಾರ್ಯಾರ್ಥವಾಗಿ ಹೋಗ್ತಾ ಇದ್ದಾನೆ, ಯಾರು ಹನುಮಂತ ಅಂತೇಳ್ಬಿಟ್ಟು ಅವನು ಹೋಗ್ತಾ ಇದ್ರೆ ತಾಪವನ್ನು ಉಂಟು ಮಾಡಲಿಲ್ವಂತೆ. ಅಂದರೆ ಸೂರ್ಯ ರಶ್ಮಿಗಳು ಗೊತ್ತಲ್ವ ಎಷ್ಟು ಸುಡುತ್ತೆ ಅಂತೇಳ್ಬಿಟ್ಟು ಅಂತ. ಆದರೆ ಹನುಮಂತನಿಗೆ ಸೂರ್ಯ ರಶ್ಮಿಗಳು ಸುಡೋ ಥರ ತಾಪವನ್ನು ಉಂಟು ಮಾಡಲಿಲ್ವಂತೆ. ಆಹ್ಲಾದಕರವಾಗಿರ್ತಕ್ಕಂಥ ಒಂದು ಹಿತವಾಗಿರ್ತಕ್ಕಂಥ ಶಾಖವನ್ನು, ಹಿತವಾಗಿರ್ತಕ್ಕಂಥ ಕಿರಣಗಳನ್ನು ಸೂರ್ಯ ಕೊಡ್ತಾ ಇದ್ನಂತೆ. ಇದರಿಂದ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಸ್ವಾರ್ಥಕ್ಕೆ ನಾವೇನನ್ನ ಕೆಲಸ ಮಾಡೋದಕ್ಕೆ ಹೋದಾಗ ವಿಘ್ನಗಳು ಜಾಸ್ತಿ. ನಾವು ನೋಡಿರ್ತೀವಿ, ಬೇಕಾದ್ರೆ ನೋಡಿ, ನಮ್ಮ ಸ್ವಾರ್ಥಕ್ಕೆ ಏನನ್ನ ಮಾಡೋದಕ್ಕೆ ಹೋದಾಗ ವಿಘ್ನಗಳು ಜಾಸ್ತಿ ಆಗುತ್ತೆ. ಬಹಳ ಕಷ್ಟಗಳು, ಯಾರೋ ಕಾಲೆಳೆಯೋದು, ಏನೋ ತೊಂದರೆ ಆಗೋದು, ಇವೆಲ್ಲ ಆಗುತ್ತೆ. ಆದರೆ ನಮಗೆ ಸ್ವಾರ್ಥನೇ ಇಲ್ದಿರ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಕರ್ಮಗಳನ್ನು ಮಾಡೋದಕ್ಕೆ ಅಂತ ಹೋದಾಗ ನವಗ್ರಹಗಳು ಕೂಡ, ಪ್ರಕೃತಿ ಕೂಡ, ಅಷ್ಟದಿಕ್ಪಾಲಕರು ಕೂಡ ನಮಗೆ ಒಂದು ಏನು ಪ್ರಚೋದನೆಯನ್ನು ಕೊಡ್ತಾರೆ, ನಮಗೆ ಹಿತವನ್ನು ಉಂಟು ಮಾಡ್ತಾರೆ, ನಮ್ಗೆ ಯಾವತ್ತೂ ಕೂಡ ತೊಂದರೆ ಅಂತಕ್ಕಂಥದ್ದು ಮಾಡೋದಿಲ್ಲ ಅಂತಕ್ಕಂಥದ್ದು. ಮಹಾಭಾರತದಲ್ಲಿ ವ್ಯಾಸ ಭಗವಾನರು ಹೇಳ್ತಾರೆ, ಯಾರು ಸದಾಕಾಲ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರ್ತಾನೋ, ಯಾರು ಸದಾಕಾಲ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ತಾನೋ ಅವರ ಎದುರುಗ ನವಗ್ರಹಗಳು ಕೈಕಟ್ಟಿ ನಿಲ್ಲುತ್ತಂತೆ. ನೋಡಿ ಎಂಥ ಅದ್ಭುತ. ಎಲ್ಲರೂ ನವಗ್ರಹಗಳಿಗೆ ಹೆದರಿ ನಿಲ್ತಾರೆ. ಅಯ್ಯೋ ನಮ್ಗೆ ಆ ಪೀಡೆ, ಈ ಪೀಡೆ, ಕುಜುಪೀಡೆ, ಶನಿಪೀಡೆ ಅಂತೆಲ್ಲ ಏನೇನೋ ಹೇಳ್ಕೊಂಡು ಎಷ್ಟೆಲ್ಲ ಹೆದರ್ಕೊಂಡು ನಿಲ್ತಾರೆ. ಆದರೆ ಭಗವದ್ ಭಕ್ತರ ಮುಂದೆ ನವಗ್ರಹಗಳು ಕೈ ಕಟ್ಟಿ ತಲೆಬಾಗಿ ನಿಲ್ಲುತ್ತಂತೆ. ಅಂದರೆ ಅಷ್ಟು ವಿನಯವಾಗಿ ನಡ್ಕೊಳುತ್ತೆ. ಹಂಗಾಗಿ ಇದರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ನೀತಿ, ಭಗವದ್ ಭಕ್ತಿ ಅನ್ನೋದಿದ್ರೆ ಯಾರಿಗೂ ಕೂಡ ಹೆದರಬೇಕಾದಿಲ್ಲ. ಎಲ್ಲರೂ ಕೂಡ ನಮಗೆ ಆಶೀರ್ವಾದನ ಮಾಡ್ತಾರೆ, ಪ್ರಚೋದನೆಯನ್ನು ಮಾಡ್ತಾರೆ, ಕೈ ಹಿಡಿದು ಮುನ್ನಡೆಸ್ತಾರೆ ಅನ್ನೋದನ್ನು ನಾವು ಇದರಿಂದ ನೀತಿ ತಿಳ್ಕೊಬೋದು. ಹೀಗೆ ಭವ್ಯವಾಗಿ ವೇಗದಿಂದ ಸಾಗುತ್ತಿದ್ದ ಹನುಮಂತನನ್ನು ನೋಡಿ ದೇವಗಂಧರ್ವ ದಾನವರು ಹೂಮಳೆಗರೆದರು. ಆಕಾಶ ಮಾರ್ಗದಲ್ಲಿ ಸಾಗುತ್ತಿದ್ದ ಆತನಿಗೆ ಸೂರ್ಯನು ತಾಪವನ್ನು ಉಂಟು ಮಾಡಲಿಲ್ಲ. ರಾಮನ ಕಾರ್ಯ ನೆರವೇರಲಿ ಎಂಬ ಭಾವನೆಯಿಂದ ವಾಯು ಅವನ ಸೇವೆ ಮಾಡಿದನು. ವಾಯು ನೋಡಿ, ವಾಯುವಿನ ಪ್ರಸಾದದಿಂದಾನೇ ಹುಟ್ಟಿರ್ತಕ್ಕಂಥ ಅವನು ಹನುಮಂತ. ವಾಯುಕುಮಾರ ಅಂತ ಕರೀತಾರೆ. ಅಂಥದ್ರಲ್ಲಿ ವಾಯು ಆ ಹನುಮಂತನ ಸೇವೆ ಮಾಡ್ತಾ ಇದ್ದಾನಂತೆ. ಅಂದರೆ ಹನುಮಂತನಿಗೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಲೆನ್ಸ್ ತಪ್ಪಬಾರ್ದು, ಯಾವುದೇ ಕಾರಣಕ್ಕೂ ಆತನ ದಿಕ್ಕು ತಪ್ಪಬಾರ್ದು. ಹಾಗೆ ಆ ವಾಯು ಅಂತಕ್ಕಂಥವನು ಹನುಮಂತ ಬ್ಯಾಲೆನ್ಸಾಗಿ ಹೋಗೋದಕ್ಕೆ ಏನು ಬೇಕೋ ಆ ಥರದ ಒಂದು ಸೇವೆ, ಅಂದರೆ ಆ ಹನುಮಂತನನ್ನು ಬ್ಯಾಲೆನ್ಸಾಗಿ ತೊಗೊಂಡು ಹೋಗ್ತಾ ಇದ್ದಾನಂತೆ ವಾಯು. ಹಾಗಾಗಿ ಆ ವಾಯು ಕೂಡ ಹನುಮಂತನಿಗೆ ಸೇವೆ ಮಾಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪವನ ಪವತಾಮಸ್ಮಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಹರಿತಾ ಇರ್ತಕ್ಕಂಥ, ಅಂದರೆ ಯಾವಾಗಲೂ ಸಂಚರಿಸ್ತಾ ಇರ್ತಕ್ಕಂಥ ಅವರಲ್ಲಿ ನಾನು ಪವನನಾಗಿದ್ದೀನಿ, ಅಂದರೆ ವಾಯು ಆಗಿದ್ದೀನಿ ಅರ್ಜುನ ಅಂತ ಹೇಳ್ತಾನೆ. ಹಾಗಾಗಿ ವಾಯುವಿನಲ್ಲೂ ಕೂಡ ಭಗವದ್ ಅಂಶ ಅಂತಕ್ಕಂಥದ್ದು ಇದೆ, ಭಗವದ್ ಸ್ವರೂಪ ವಾಯು ಅಂತಕ್ಕಂಥವನು. ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಅವನನ್ನು ಋಷಿಗಳು ಸ್ತೋತ್ರ ಮಾಡಿದರು. ಯಾಕೆಂದರೆ ಹನುಮಂತನಿಗೆ ಎಷ್ಟು ಸ್ತೋತ್ರ ಮಾಡಿದ್ರೆ ಅಷ್ಟು ಖುಷಿ. ಬೇರೆ ಯಾವ ದೇವತೆಗಳಿಗೂ ಕೂಡ ಅಷ್ಟೊಂದು ಖುಷಿ ಆಗೋದಿಲ್ಲ, ಆದರೆ ಹನುಮಂತನಿಗೆ ಸ್ತೋತ್ರ ಮಾಡಿದಷ್ಟೂ ಖುಷಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ವಾಲಗಾತ್ರಂ ಅಂತ ಬಿಟ್ಟು ಅಂತ. ವಾಲಗಾತ್ರಂ ಅಂದರೆ ತುಂಬ ದೊಡ್ಡ ಬಾಲ ಇರತಕ್ಕಂಥ ಅವನು ಅಂತ. ಅವನನ್ನು ಹೊಗಳಿದಷ್ಟು ಕೂಡ ಉಬ್ಬಿ ತಬ್ಬಿಬ್ಲಾಗೋಗ್ಬಿಟ್ಟು ಖುಷಿ ಪಟ್ಬಿಡ್ತಾನಂತೆ ಹನುಮಂತ. ಹಾಗಾಗಿ ಯಾರು ಹನುಮಂತನನ್ನು ಸ್ತೋತ್ರ ಮಾಡ್ತಾ ಹನುಮಂತನ ದೇವಸ್ಥಾನದಲ್ಲಿ 4 ಪ್ರದಕ್ಷಿಣೆಗಳನ್ನ ಹಾಕ್ತಾರೆ ಅಂತ ಅವ್ರಿಗೆ ಕಷ್ಟ ಅಂತಕ್ಕಂಥದ್ದೇ ಬರೋದಿಲ್ಲ. ಕಷ್ಟದಲ್ಲಿದ್ದರೂ ಕೂಡ ಅವರನ್ನು ಭಗವಂತ ಪಾರ್ ಮಾಡ್ತಾನೆ ಅಂತ, ಹನುಮಂತ ಪಾರ್ ಮಾಡ್ತಾನೆ ಅಂತ ಋಷಿಮುನಿಗಳು ವೇದೋಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥ ಮಾತುಗಳು, ಪುರಾಣಗಳಲ್ಲಿ ಎಲ್ಲ ಕೂಡ. ಹಾಗಾಗಿ ಋಷಿಮುನಿಗಳೆಲ್ಲ ಕೂಡ ಈ ರುದ್ರಾಂಶನಾಗಿರ್ತಕ್ಕಂಥ ಹನುಮಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅಪ್ಪ ನೀನು ಸಮಾನ ಇಲ್ಲ, ನೀನು ಜೈಕಾರ ಮಾಡ್ತಾ ಇದ್ದಾರಂತೆ, ಹೋಗು ನೀನು ರಾಮ ಕಾರ್ಯಾರ್ಥವಾಗಿ ನೀನು ಜಯಶೀಲನಾಗಿ ಬಾ ಅಂತ ಹೇಳ್ಬಿಟ್ಟು ಸ್ತೋತ್ರನ ಮಾಡ್ತಾ ಇದ್ದಾರಂತೆ. ದೇವತೆಗಳು ಗಂಧರ್ವರು ಮಹಾ ಓಜಸ್ವಿಯಾದ ಆತನನ್ನು ಹೊಗಳುತ್ತಾ ಆತನ ಗುಣಗಾನ ಮಾಡಿದರು. ಮಹಾ ಓಜಸ್ವಿ, ನಾವು ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಓಜಸ್ವಿ ಅಂದರೆ ಬ್ರಹ್ಮಚಾರಿ ಅಂತ, ಬ್ಯಾಚುಲರ್ ಅಂತ. ಓಜಸ್ವಿ ಅಂದರೆ ಓಜಸ್ ಶಕ್ತಿಯಿಂದ ಕೂಡಿರ್ತಕ್ಕಂಥ ಅವನು ಅಂತ. ಯಾರು ಅಖಂಡ ಬ್ರಹ್ಮಚರ್ಯದಲ್ಲಿರ್ತಾರೋ ಅವರನ್ನು ಓಜಸ್ವಿ ಅಂತ ಕರೀತಾರೆ. ಬೇರೆಯವ್ರಿಗೆಲ್ಲ ಓಜಸ್ ಶಕ್ತಿ ಅಂತಕ್ಕಂಥದ್ದು ಅಷ್ಟಿರೋದಿಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ, ಹನುಮಂತನಿಗೂ ಹೆಂಡ್ತಿನ ತಂದುಬಿಟ್ಟು ಅವನಿಗೆ ವಿವಾಹ ಆಗೋಗಿದೆ ಅಂತ ಹೇಳ್ಬಿಟ್ಟು ಕೆಲವರು ಕಲ್ಯಾಣೋತ್ಸವಗಳನ್ನೆಲ್ಲ ಮಾಡಾಕ್ಬಿಡ್ತಾರೆ ಹನುಮಂತನಿಗೆ. ಪಾಪ ಹಂಗೆಲ್ಲ ಮಾಡಬಾರ್ದು ಅಂತ. ಅಂದರೆ ಅಖಂಡ ಬ್ರಹ್ಮಚಾರಿ ಹನುಮಂತ. ಅಖಂಡ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಅವನಿಗೆ ಕಲ್ಯಾಣೋತ್ಸವ ಮಾಡ್ತಕ್ಕಂಥದ್ದು ಒಂದು ಥರದಲ್ಲಿ ತಪ್ಪದು. ಪಾಪ ಅಂತ ಹೇಳೋಕ್ಕಾಗಲ್ಲ, ತಪ್ಪು. ಹಾಗಾಗಿ ಏನು ಮಾಡೋಣ ಅಂತಂದರೆ ನಾವು ಓಜಸ್ವಿ ಅಂತಲೇ ತಿಳ್ಕೊಳ್ಳೋಣ ಹನುಮಂತನನ್ನು. ನಾವು ಏನು ಸಂಸಾರಿ ಅಂತ ತಿಳ್ಕೊಳೋದು ಬೇಡ, ಓಜಸ್ವಿ ಅಂತಲೇ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಆತನ ಜೀವನದ ಉದ್ದೇಶ, ಜನ್ಮದ ಉದ್ದೇಶ, ಆತನ ಜೀವನದ ಗುರಿ ಎಲ್ಲ ಕೂಡ ರಾಮನ ಸೇವೆ. ರಾಮನ ಸೇವೆ ಬಿಟ್ಟು ಬೇರೆ ಏನು ಕೂಡ ಹನುಮಂತನಿಗೆ ಗುರಿಯಾಗಿ ಇರಲಿಲ್ಲ.
ರಾಮನ ಸೇವೆಗೆ ನಿಂತಿರ್ತಕ್ಕಂಥ ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತಂದರೆ ಗೋವಿಂದ, ಯಾವ ಸೇವೆಯೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವಿವಾಹಂ ವಿದ್ಯೆನಾಶಾಯ ಅಂತ ಹೇಳ್ತಾರೆ. ಒಂದ್ಸಲಿ ಯಾವಂಗನ್ನ ವಿದ್ಯೆ ನಾಶ ಆಗಬೇಕು ಅಂದರೆ ಮದುವೆ ಆದರೆ ಸಾಕಂತೆ. ಅಂದರೆ ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಏನಪ್ಪ ಹಿಂಗನ್ಬಿಟ್ರು ಅಂತ ಒಬ್ಬ ಬ್ರಹ್ಮಚಾರಿಗೆ ನೋಡಿ, ಅದಕ್ಕೆ ಹಿಂದೆ ಏನು ಮಾಡೋರು ಅಂತಂದರೆ ವಾನಪ್ರಸ್ಥಾಶ್ರಮ, ಬ್ರಹ್ಮಚಾರಿ ಆಶ್ರಮ, ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ ಅಂತ ಆಶ್ರಮಗಳನ್ನು ಮಾಡಿದ್ರು. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬ್ರಹ್ಮಚಾರಿಯಾಗೇ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಅದು ಎಂಥ ಮಹಾನ್ ಭಾವರನ್ನ ಆಗಿರಲಿ, ಯಾರನ್ನ ಆಗಿರಲಿ. ಈವನ್ ಶ್ರೀಕೃಷ್ಣ ಬಲರಾಮರು ಕೂಡ ಉಜ್ಜಯಿನಿ ನಗರದಲ್ಲಿ ಸಾಂದೀಪಿನಿ ಮಹರ್ಷಿಗಳ ಹತ್ರ ವಿದ್ಯಾಭ್ಯಾಸ ಮಾಡಿದ್ರು 12 ವರ್ಷಗಳ ಕಾಲ. ಎಂಥವರಾಗಿದ್ರು ಕೂಡ ಬ್ರಹ್ಮಚರ್ಯದಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಯಾಕೆಂದರೆ ಆ ಓಜಸ್ ಶಕ್ತಿ ಅನ್ನೋದು ಅಷ್ಟಿರುತ್ತೆ. ಆ ಓಜಸ್ ಶಕ್ತಿ ಇರೋನಿಗೆ ಆ ಮೆಮೊರಿ ಪವರ್ ಅಂತಕ್ಕಂಥದ್ದು ಅಷ್ಟು ಚುರುಕಾಗಿರುತ್ತೆ. ಕುಶಾಗ್ರಮತಿ ಅಂತ ಕರೀತಾರೆ, ಕೇಳಿದಿರಾ? ಕುಶ ಅಂತಂದರೆ ದರ್ಬೆ ಅಂತ. ಆ ದರ್ಬೆಯ ಅಗ್ರಗಳು ಎಷ್ಟು ಟಿಪ್ಪು ಶಾರ್ಪ್ ಆಗಿರುತ್ತೋ ಅಷ್ಟು ಶಾರ್ಪ್ ಆಗಿರುತ್ತೆ. ಬೇಗ ಕ್ಯಾಚ್ ಮಾಡ್ತಾರೆ, ಬೇಗ ಅದಕ್ಕೆ ರಿಯಾಕ್ಷನ್ ಮಾಡ್ತಾರೆ, ಬೇಗ ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡ್ತಾರೆ, ಬೇಗ ಅದರ ಒಳ ಅಂತರಾರ್ಥಗಳನ್ನೆಲ್ಲ ತಿಳ್ಕೊತಾರೆ. ಯಾವಾಗ? ಬ್ರಿಲಿಯಂಟ್, ಹೈಲಿ ಬ್ರಿಲಿಯಂಟ್, ಓಜಸ್ ಶಕ್ತಿ ಇರ್ತಕ್ಕಂಥ ಅವ್ರಿಗೆ. ಯಾರಿಗೆ ಓಜಸ್ ಶಕ್ತಿ ಇಲ್ವೋ ಅವ್ರು ಹೆಂಗಿರ್ತಾರಂತೆ ಅಂತಂದರೆ ಓಜಸ್ ಶಕ್ತಿನ ಕಳ್ಕೊಂಡಿರ್ತಕ್ಕಂಥವ್ರು, ಓಜಸ್ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಹೇಗಿರ್ತಾರಂತೆ ಅಂತಂದರೆ ಈ ನೆನೆಸಿರೋ ಅವಲಕ್ಕಿ ಇದ್ದಂಗೆ ಇರ್ತಾರಂತೆ. ನೆನೆಸಿರೋ ಅವಲಕ್ಕಿ ನೋಡಿದ್ದೀರಾ? ಹಿಂಗೆ ಹಾಕಿದ್ರೆ ಹಂಗೆ ಬಿದ್ದಿರುತ್ತೆ, ಎಲ್ಲೂ ಅಟ್ಲೀಸ್ಟ್ ಒಂದು ಪುಟ ಕೂಡ ಎದ್ದೇಳೋದಿಲ್ಲ, ಅದು ಚಿಂಗಂತ ಕೂಡ ಎಗರಲ್ಲ, ಅದು ಹೆಂಗೆ ಹಾಕಿದ್ರೆ ಹಂಗೆ ಬಿದ್ದಿರುತ್ತೆ. ಹಂಗಿರ್ತಾರಂತೆ. ಅಂದರೆ ಪ್ರಯೋಜನ ಇಲ್ಲ, ಮೆಮೊರಿ ಪವರ್ ಲಾಸ್ ಆಗಿರುತ್ತೆ. ನೋಡಿ, ಕೆಲವರು ಇರ್ತಾರೆ ಗಂಡಂದ್ರ ಮನೆಯಲ್ಲಿ, ಆ ಹೆಂಡ್ತಿರು ಪಾಪ ಹಿಂಗೆ ತಲೆ ಚಚ್ಕೊತಾ ಇರ್ತಾರೆ. ನಿಮ್ಮ ಕೈನಲ್ಲಿ ಹೇಗೋಕ್ಕಾಗೋದಿಲ್ಲ, ನಾನು ಏನು ಮಾಡೋದು, ಒಂದು ಹೇಳಿದ್ರೆ ಒಂದು ಮಾಡ್ತೀರಾ ಅಂತ. ಈರುಳ್ಳಿ ತೊಗೊಂಬ ಅಂದರೆ ಆಲೂಗಡ್ಡೆ ತೊಗೊಂಬರ್ತಾನೆ ಗಂಡ, ತರಕಾರಿ ತರ್ತೀನಿ ಅಂತ ಹೋಗ್ಬಿಟ್ಟು. ಇನ್ನೇನೋ ತೊಗೊಂಬರ್ತಾನೆ. ಸ್ಪೆಕ್ಸ್ ಕೊಡು ಅಂದರೆ ಕತ್ರಿ ಕೊಡ್ತಾನೆ ಕೈಗೆ ತೊಗೊಂಬಂದು. ಯಾಕೆ ಅಂದರೆ ಓಜಸ್ ಶಕ್ತಿನೆಲ್ಲ ಕಳ್ಕೊಂಡಿರ್ತಾನೆ. ಅವನಿಗೆ ಮೆಮೊರಿ ಪವರ್ ಅನ್ನೋದು ಅಷ್ಟಿರಲ್ಲ, ಚುರುಕು ಬುದ್ಧಿ ಅಂತಕ್ಕಂಥದ್ದು ಇರೋದಿಲ್ಲ. ಶ್ರೀ ಶಾರದಾ ದೇವಿಯವರು ಆ ಥರ ಕಂಡುಹಿಡಿತಾ ಇದ್ರಂತೆ ಅವರ ಜೀವನದಲ್ಲಿ. ಈ ಬ್ರಹ್ಮಚಾರಿ ಇವ್ರು ಬರ್ತಾರಲ್ಲ ಶಿಷ್ಯರು, ರಾಮಕೃಷ್ಣ ಶಿಷ್ಯರು, ಅವರಲ್ಲಿ ಯಾರು ಓಜಸ್ ಶಕ್ತಿವಂತರು, ಯಾರು ಓಜಸ್ ಶಕ್ತಿವಂತರು ಅಲ್ಲ ಅನ್ನೋದನ್ನು ಅವರು ಚಿಕ್ಕ ಒಂದು ಪರೀಕ್ಷೆಗಳನ್ನು ಮಾಡಿ ಕಂಡುಹಿಡಿತಾ ಇದ್ರಂತೆ. ಒಂದ್ಸಲಿ ನರೇಂದ್ರ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರ ಅಂತ ಹೇಳ್ಬಿಟ್ಟಂತೆ. ಆ ನರೇಂದ್ರನಿಗೆ ಒಂದ್ಸಲಿ ಏನಾಗುತ್ತೆ ಅಂತಂದರೆ ಶಾರದಾ ದೇವಿಯವರು ಚಾಕುನ್ನ ಕೇಳ್ತಾರೆ. ಒಂದು ಕಡೆ ನೆಲದ ಮೇಲೆ ಚಾಕು ಇರುತ್ತೆ, ಆ ಚಾಕುನ್ನ ಎತ್ಕೊಡು ಅಂತ ಹೇಳ್ತಾರೆ. ನರೇಂದ್ರ ಏನು ಮಾಡ್ತಾನೆ ಅಂತಂದರೆ ಹಿಡಿಯನ್ನು ತನ್ನ ಕಡೆಗೆ ಇಟ್ಕೊಂಡು ಚಾಕುನ್ನ ಶಾರದಾ ದೇವಿಯವ್ರ ಕೈಲಿ ಕೊಡ್ಬೋದಾಗಿತ್ತಲ್ವ. ಹಂಗೆ ಕೊಟ್ರೇನಾಗುತ್ತೆ, ಶಾರದಾ ದೇವಿಯವ್ರ ಕೈ ಶಾರ್ಪ್ ಇರುತ್ತೆ, ಕೊಯ್ಯುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಶಾರ್ಪ್ ಇರ್ತಕ್ಕಂಥ ಭಾಗನ ತನ್ನ ಕಡೆಗೆ ತಿರುಗಿಸ್ಕೊಂಡು ಆ ಹಿಡಿ ಇರ್ತಕ್ಕಂಥ ಭಾಗನ ಶಾರದಾ ದೇವಿಯವರಿಗೆ ವಿನಯವಾಗಿ ಕೊಡ್ತಾರೆ. ಯಾರು? ನರೇಂದ್ರ. ತಕ್ಷಣ ಶಾರದಾ ದೇವಿಯವರು ರಾಮಕೃಷ್ಣವ್ರಿಗೆ ಹೇಳ್ತಾರೆ, ನರೇಂದ್ರ ತುಂಬ ಓಜಸ್ವಿ ಅಂತ ಹೇಳ್ಬಿಟ್ಟು. ಓಜಸ್ವಿ ಅಂತಂದರೆ ಮಹಾ ಬ್ರಹ್ಮಚಾರಿ, ಅಂದರೆ ಬ್ರಹ್ಮಚರ್ಯದಲ್ಲಿ ಒಳ್ಳೆ ಆಡಿತೇರಿರ್ತಕ್ಕಂಥವನು ಅಂತ. ಅಂದರೆ ಅವನಿಗೆ ವಿವೇಕ ಅಂತಕ್ಕಂಥದ್ದು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಏನು ಅಂತಂದರೆ ನಮಗೆ ಓಜಸ್ಸು ಯಾವಾಗ ನಮ್ಮ ಆ ಓಜಸ್ಸನ್ನು ಕಾಪಾಡ್ಕೊತೀವಿ ಆವಾಗ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ವೃದ್ಧಿ ಆಗುತ್ತೆ. ಓಜಸ್ಸನ್ನು ಕಾಪಾಡ್ಕೊಳೋದು ಅಂತಂದರೆ ಏನು ಅಂತಂದರೆ ಒಬ್ಬ ಹೆಣ್ಣಾಗಿರಲಿ ಒಬ್ಬ ಗಂಡಾಗಿರಲಿ, ಈಗಿನ ಕಾಲಕ್ಕೆ ಬಿಡಿ, ಈಗಿನ ಕಾಲಕ್ಕೆ ಆ ಥರದ ಬ್ರಹ್ಮಚಾರಿಗಳು ಸಿಗೋದೇ ಬಹಳ ಕಷ್ಟ, ಅಪರೂಪ ಆಗಿಬಿಟ್ಟಿದೆ. ಅಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾವಾಗ ಅವರ ಗುರಿ ಓದಿನ ಮೇಲೆ ಅಥವಾ ಅವರ ಒಂದು ಭಗವಂತನ ಚಿಂತನೆಯ ಮೇಲೆ, ಜೀವನದ ಗುರಿ ಮೇಲೆ ಇರುತ್ತೆ, ಆವಾಗ ಅವರ ಬ್ರೈನ್ ಯಾವತ್ತೂ ಕೂಡ ಶಾರ್ಪ್ ಆಗಿರುತ್ತೆ. ಯಾವಾಗ ಅದಿರಲ್ಲ, ಡೈಲಮ ಆಗುತ್ತೆ, ಈ ಕಡೆ ಆ ಕಡೆ ಹರಿಯುತ್ತೆ, ಆವಾಗ ಅವರು ಫೇಲ್ ಆಗ್ತಾರೆ. ಇವಾಗ ನೋಡಿ, ನಾವು ಕಾಲೇಜಿಗೆ ಹೋದರೆ ಎಲ್ಲದರಲ್ಲೂ ಕೂಡ ಹುಡುಗಿರು ಫಸ್ಟ್ ಇರ್ತಾರೆ. ಒಂದು ಡಿಸ್ಟಿಂಕ್ಷನ್ ಬರೋದ್ರಲ್ಲಿರಲಿ, ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳೋದ್ರಲ್ಲಿರಲಿ ಹೆಣ್ಮಕ್ಳು ಫಸ್ಟ್ ಇರ್ತಾರೆ. ಹೆಣ್ಮಕ್ಳದ್ದೇ ಯಾವಾಗ್ಲೂ ಮೇಲ್ಗೈ. ಗಂಡು ಮಕ್ಳು ಯಾಕೆ ಓದೋಕ್ಕಾಗ್ತಾ ಇಲ್ಲ, ಯಾಕೆ ಮೇಲ್ಗೈ ಸಾಧಿಸೋದಕ್ಕಾಗ್ತಾ ಇಲ್ಲ ಅಂತಂದರೆ ಇವ್ರಿಗೆ ಡೈಲಮ ಜಾಸ್ತಿ. ಆ ಕಡೆ ಈ ಕಡೆ ಮನಸ್ಸೇನಾಗುತ್ತೆ, ಹಂಗೂ ಹಿಂಗೂ ಹರಿದು ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಹನುಮಂತನನ್ನು ಏನಂತ ಕರೀತಾ ಇದ್ದಾರೆ ಅಂತಂದರೆ, ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಅವನನ್ನು ಋಷಿಗಳು ಸ್ತೋತ್ರ ಮಾಡಿದರು. ದೇವತೆಗಳು ಗಂಧರ್ವರು ಮಹಾ ಓಜಸ್ವಿಯಾದ ಆತನನ್ನು ಹೊಗಳುತ್ತಾ ಆತನ ಗುಣಗಾನ ಮಾಡಿದರು. ಮಹಾ ಓಜಸ್ವಿ ಅಂದರೆ ಅಖಂಡ ಬ್ರಹ್ಮಚಾರಿ ಯಾರು? ಹನುಮಂತ. ಆತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಹಾಡಿ ಹೊಗಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೇಳ್ಕೊಳ್ಳೋಣ ಶ್ಲೋಕಗಳನ್ನು. ನಾಗಾಶ್ಚ ತುಷ್ಟುರ್ಯಕ್ಷ ರಕ್ಷಾಂಸಿ ವಿಬುಧಾ ಖಗಾಃ ಪ್ರೇಕ್ಷ ಸರ್ವೇ
ಕಪಿವರಂ ಸಹಸಾ ವಿಗತಕ್ಲಮಂ ತಸ್ಮಿನ್ ಪ್ಲವಗಶಾರ್ಧೂಲೆ ಪ್ಲವಮಾನೆ ಹನುಮತಿ ಇಕ್ಷ್ವಾಕು ಕುಲಮಾನಾರ್ತಿ ಚಿಂತಯಾಮಾಸ ಸಾಗರಃ ಸಾಹಾಯ್ಯಂ ವಾನರೇಂದ್ರಸ್ಯ ಯದಿನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ ಅಹಮಿಕ್ಷ್ವಾಕು ನಾಥೇನ ಸಗರೇಣ ವಿವರ್ಧಿತಃ ಇಕ್ಷ್ವಾಕೋ ಸಚಿವಶ್ಚಾಯಂ ನಾವಸೀದಿತೋ ಮರ್ಹತೆ ತಥಾ ಮಯಾ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿಃ ಶೇಷಂಚ ಮಯಿ ವಿಶ್ರಾಂತಃ ಸುಖೇನಾತಿ ಪತಿಷ್ಯತಿ ಇತಿ ಕೃತ್ವಾ ಮತಿಂ ಸಾಧ್ವೀಂ ಸಮುದ್ರ ಚನ್ನವಂಬಸಿ ಹಿರಣ್ಯನಾಭಂ ಮೈನಾಕ ಮುವಾಚ ಗಿರಿಸತ್ತಮಂ. ಇಷ್ಟು ಕಷ್ಟವಾದ ಕೆಲಸವನ್ನು ಮಾಡುತ್ತಿದ್ದರೂ ಸ್ವಲ್ಪವೂ ಕಷ್ಟಗೊಳ್ಳದೆ ಸಾಗುತ್ತಿದ್ದ ಆತನನ್ನು ನೋಡಿ ರಾಕ್ಷಸರು, ದೇವತೆಗಳು, ನಾಗರು, ಆಕಾಶಗಾಮಿಗಳಾದ ಇತರರು ಎಲ್ಲರೂ ಸ್ತೋತ್ರ ಮಾಡಿದರು. ನಮಗೇನಾಗುತ್ತೆ ಅಂತಂದರೆ ಸ್ವಲ್ಪ ಏನನ್ನ ಕೆಲಸ ಮಾಡಿದ್ರೆ ನಮ್ಗೆ ಆಯಾಸ, ಉಬ್ಬುಸ, ಬೆವರು, ಶರೀರ ತುಂಬ ಇಷ್ಟೆಲ್ಲ ಬಾಧೆ ಬೀಳ್ತೀವಿ. ಆದರೆ ಹನುಮಂತ ಇಷ್ಟೆಲ್ಲ ಕಷ್ಟ ಇದು ಮಾಡ್ತಾ ಇದ್ರು ಕೂಡ, ಅಷ್ಟು ಸಾಹಸ ಕಾರ್ಯ ಮಾಡ್ತಾ ಇದ್ರು ಕೂಡ ಆತನಿಗೆ ಆಯಾಸ ಅಂಥದ್ದಾಗಲಿ ಅಥವಾ ಪರಿಶ್ರಮ ಅಂಥದ್ದಾಗಲಿ ಆತನ ಮುಖದಲ್ಲಿ, ಆತನ ಒಂದು ಶರೀರದಲ್ಲಿ ಕಾಣ್ತಾ ಇಲ್ವಂತೆ. ಅಷ್ಟು ದಿವ್ಯವಾಗಿರ್ತಕ್ಕಂಥ ಶರೀರ ಹನುಮಂತಂದು. ಹಾಗೆ ಹಾರಿ ಹೋಗ್ತಾ ಇರ್ತಕ್ಕಂಥ ಅವನನ್ನು ನೋಡಿ ಎಲ್ಲ ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು, ಆಕಾಶಗಾಮಿಗಳಾಗಿರ್ತಕ್ಕಂಥ ಚಾರಣರು ಎಲ್ಲರೂ ಕೂಡ ಹನುಮಂತನನ್ನು ನೋಡಿ ಅಚ್ಚರಿ ಪಡ್ತಾ ಇದ್ದಾರಂತೆ, ಆತನನ್ನು ಹೊಗಳ್ತಾ ಇದ್ದಾರಂತೆ. ಹಾರುವವರಲ್ಲಿ ಉತ್ತಮನಾದ ಆತನು ಹೀಗೆ ಹಾರುತ್ತಾ ಸಾಗುತ್ತಿದ್ದಾಗ ಇಕ್ಷ್ವಾಕು ಕುಲವನ್ನು ಗೌರವಿಸಬೇಕೆಂದು ಬಯಸಿದ ಸಾಗರನು ಈ ರೀತಿ ಚಿಂತಿಸಿದನು. ಸಾಗರ ಅಂತಂದರೆ ಸಮುದ್ರ. ಈ ಸಮುದ್ರ ಇಕ್ಷ್ವಾಕು ಕುಲನ್ನ ಗೌರವಿಸಬೇಕು ಅಂತಕ್ಕಂಥ ಒಂದು ಆ ಮತಿ ಅಂತಕ್ಕಂಥದ್ದು ಬಂತಂತೆ ಸಾಗರನಿಗೆ. ಹೆಂಗನ್ನ ಮಾಡಿ ಆ ಇಕ್ಷ್ವಾಕುಗಳಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಹಾಗಾಗಿ ಇಕ್ಷ್ವಾಕು ಕುಲ ವರ್ಧನನಾಗಿರ್ತಕ್ಕಂಥ ರಾಮ ಕಾರ್ಯಾರ್ಥವಾಗಿ ಹಾರಿ ಹೋಗ್ತಾ ಇರ್ತಕ್ಕಂಥ ಈ ಹನುಮಂತನಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ಉಡ್ತಾ ಭಕ್ತಿ ಅಂತ ಹೇಳ್ತಾರಲ್ಲ, ಅಳಿಲು ಸೇವೆ. ಏನನ್ನ ಮಾಡಬೇಕು ಅಂತ, ಏನು ಮಾಡೋದು ಅಂತ ಸಾಗರ ಯೋಚನೆ ಮಾಡಿದಂತೆ. ಏನನ್ನ ಮಾಡಬೇಕಲ್ಲ, ಹನುಮಂತನಿಗೆ ಏನ ಹೆಲ್ಪ್ ಮಾಡಬೇಕಲ್ಲ ಅಂತ. ಯಾಕೆ ಸಾಗರನಿಗೂ ಇಕ್ಷ್ವಾಕುಗಳಿಗೂ ಏನು ಸಂಬಂಧ ಅಂತಂದರೆ ನೋಡಿ, ಸಾಗರ ಅಂತಕ್ಕಂಥವನು ಮೊದಲು ಸಮುದ್ರ ಆಗಿದ್ದಂತೆ, ಚಿಕ್ಕದಾಗಿರ್ತಕ್ಕಂಥ ಒಂದು ಸಮುದ್ರ ಆಗಿದ್ದಂತೆ. ಈ ಸಗರ ಅಂತ ಇರ್ತಾನೆ, ಸಗರ ಚಕ್ರವರ್ತಿ ಅಂತಕ್ಕಂಥವನು ಈ ಇಕ್ಷ್ವಾಕು ವಂಶದ ರಾಜ. ಆ ಸಗರ ಚಕ್ರವರ್ತಿಗೆ 60,000 ಜನ ಮಕ್ಕಳಿರ್ತಾರೆ. ಅವರೆಲ್ಲ ಕೂಡ ಸಗರನ ಮಕ್ಕಳು. ಹೀಗೆ ಇರಬೇಕಾಗಿದ್ರೆ ಸಗರ ಏನು ಮಾಡ್ತಾನೆ, ಒಂದ್ಸಲಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಈ ಇಂದ್ರ ಏನು ಮಾಡ್ತಾನೆ, ಈತ ಅಶ್ವಮೇಧ ಯಾಗ ಮಾಡಿಬಿಟ್ರೆ ಯಾವುದಾದ್ರೂ ಸಿದ್ಧಿ ಪಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆ ಅಶ್ವಮೇಧದ ಅಶ್ವನ್ನ ಅಂದರೆ ಕುದುರೆಯನ್ನು ಕದ್ದುಬಿಟ್ಟು ತೊಗೊಂಡೋಗ್ಬಿಟ್ಟು ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿಗಳು ಅಂತ ಕೇಳಿದಿರಾ, ಕಪಿಲರು ಅಂತ. ಈ ಕಪಿಲ ಮಹರ್ಷಿಗಳು ಅಂತಕ್ಕಂಥ ಅವನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮುನಿ ನಾಮ್ ಕಪಿಲೋ ಮುನಿ ಅಂತ ಹೇಳ್ಬಿಟ್ಟು, ನಾನು ಕಪಿಲ ಮಹರ್ಷಿ ಆಗಿದ್ದೀನಿ ಅಂತ. ಆ ಕಪಿಲಾವತಾರ ಅಂತ ಭಾಗವತದಲ್ಲ ವರ್ಣನೆ ಬರುತ್ತೆ. ಆ ಕಪಿಲಾಶ್ರಮದಲ್ಲಿ ತೊಗೊಂಡೋಗ್ಬಿಟ್ಟು ಈ ಕುದುರೆಯನ್ನು ಕಪಿಲರ ಹಿಂಭಾಗದಲ್ಲಿ ಕಟ್ಟಾಕ್ಬಿಟ್ಟು ಹೊಟ್ಟೋಗ್ತಾನೆ ಇಂದ್ರ. ಈ ಸಗರನ ಮಕ್ಕಳು ಏನು ಮಾಡ್ತಾರೆ, ಈ ಅಶ್ವನ ಏನನ್ನ ಮಾಡಿ ಹುಡ್ಕೊಂಡು ಬರಬೇಕು ಅಂತ ಬಿಟ್ಟು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಭೂಮಿನ ತೋಡ್ತಾರೆ. ಆ ಭೂಮಿನ ತೋಡಿ 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 ದೊಡ್ಡ ಹಳ್ಳ ಮಾಡಾಕ್ತಾರೆ. ಇವಾಗ ಭೂಮಿ ಮೇಲೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಹಳ್ಳಗಳೆಲ್ಲ, ಸಮುದ್ರ ಅಂತ ಸಾಗರ ಅಂತೆಲ್ಲ ಏನು ಕರಿತೀವಿ, ಈ ಹಳ್ಳ ಎಲ್ಲ ಕೂಡ ಈ ಸಗರನ ಮಕ್ಕಳು ತೋಡಿರ್ತಕ್ಕಂಥದ್ದಂತೆ.
ಕುದುರೆನ ಹುಡ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಕಡೆಗೆ ತೋಡಿ ಕಡೆಗೆ ಪಾತಾಳ ಲೋಕಕ್ಕೆ ಬರ್ತಾರೆ. ಪಾತಾಳ ಲೋಕಕ್ಕೆ ಬರ್ತಾರೆ. ಅಲ್ಲಿ ಕಪಿಲ ಮಹರ್ಷಿಗಳು ತಪಸ್ ಮಾಡ್ಕೊತಾ ಇರ್ತಾರೆ. ಈತನೇ ಕಳ್ಳ, ಕುದುರೆನ ಕದ್ದಿರ್ತಕ್ಕಂಥ ಕಳ್ಳ ಅಂತ ಹೇಳ್ಬಿಟ್ಟು ಆತನ ಮೇಲೆ ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ಗುಂಪಾಗಿ ಬರ್ತಾರೆ. ಯಾವಾಗ ಇವರ ತಪೋಭಂಗ ಆಗುತ್ತೆ ಕಪಿಲ ಮಹರ್ಷಿಗಳದು, ಇವರ ಗುಂಪನ್ನು ನೋಡ್ತಾರೆ. ಇವರೇನು ಮಾಡ್ತಾರೆ, ಒಂದ್ಸಲಿ ಹುಂಕರಿಸ್ತಾರೆ ಅಂತ ಹೇಳ್ಬಿಟ್ಟು ಅನ್ನೋ ಅಷ್ಟೊತ್ತಿಗೆ ಅವ್ರ ತಪೋ ಜ್ವಾಲೆಗೆ ಈ 60,000 ಜನ ಸಗರನ ಮಕ್ಕಳು ಏನಾಗ್ತಾರೆ, ಸುಟ್ಟು ಬೂದಿ ಆಗೋಗ್ಬಿಡ್ತಾರೆ. ಕಡೆಗೆ ಸಗರನ ವಂಶಸ್ಥರಲ್ಲಿ ಅಂದರೆ ಇಕ್ಷ್ವಾಕು ವಂಶದಲ್ಲಿ ದಿಲೀಪ, ಮಾಂಧಾತ ಇವರೆಲ್ಲ ಕೂಡ ಏನು ಮಾಡ್ತಾರೆ, ನಾನಾ ತಪಸ್ಸುಗಳನ್ನು ಮಾಡಿ ದೇವಗಂಗೆಯಾಗಿರ್ತಕ್ಕಂಥ ಆಕಾಶ ಗಂಗೆಯನ್ನು ಇಳಿಸಿ ಇವ್ರಿಗೆಲ್ಲ ಮೋಕ್ಷವನ್ನು ಕೊಡಿಸ್ಬೇಕು. ಯಾಕಂದರೆ ಇವರೆಲ್ಲ ಭಸ್ಮೀಭೂತರಾಗಿದ್ದಾರಲ್ಲ, ಇವರ ಭಸ್ಮಗಳ ಮೇಲೆ ಗಂಗೆಯನ್ನು ಹರಿಸಿದ್ರೆ ಆವಾಗ ಇವ್ರಿಗೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಪಡ್ತಾರೆ. ಕಡೆಗೆ ಯಾರ ಕೈನಲ್ಲೂ ಕೂಡ ಆಗೋದಿಲ್ಲ. ಯಾರು ಮತ್ತು ಭಗೀರಥ ತಪಸ್ಸು ಮಾಡಿ ಆ ಭಗೀರಥನ ತಪಸ್ಸಿನಿಂದ ಈ ದೇವಗಂಗೆ ಅಂತಕ್ಕಂಥವಳು ಇಳಿದು ಬರ್ತಾಳೆ. ಆ ದೇವಗಂಗೆ ಅಂತಕ್ಕಂಥವಳು ಇಳಿದು ಹರ್ಕೊಂಡು ಬಂದು ಕಡೆಗೇನಾಗತ್ತೆ, ಈ ಕಡೆ ಸಗರನ ಮಕ್ಕಳು ತೋಡಿರ್ತಕ್ಕಂಥ ದೊಡ್ಡ ಹಳ್ಳದಲ್ಲಿ ಆಕೆ ಪ್ರವೇಶ ಮಾಡಿ ಪಾತಾಳ ಲೋಕಕ್ಕೆ ಹೋಗಿ ಆ ಸಗರನ ಮಕ್ಕಳೆಲ್ಲ ಭಸ್ಮೀಭೂತರಾಗಿರ್ತಕ್ಕಂಥ ಚಿತಾಭಸ್ಮಗಳ ಮೇಲೆ ಹರಿತಾರೆ. ಆವಾಗ ಅವ್ರಿಗೆಲ್ಲ ಕೂಡ ಮುಕ್ತಿ ಸಿಕ್ತು ಅಂತ ಹೇಳ್ಬಿಟ್ಟು ಯಾವದಸ್ತಿ ಪರ್ಯಂತಂ ಗಂಗಾತೋಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಬ್ರಹ್ಮಲೋಕೆ ಮಹೀಯತೆ, ವಿಷ್ಣುಲೋಕೆ ಮಹೀಯತೆ, ರುದ್ರಲೋಕೆ ಮಹೀಯತೆ, ಇಂದ್ರಲೋಕೆ ಮಹೀಯತೆ ಅಂತ ಹೇಳುತ್ತೆ. ಯಾವುದು ನಮ್ಮ ಇದು ಗರುಡ ಪುರಾಣ. ಯಾವದಸ್ತಿ ಸಹಸ್ರಾಣಿ, ಎಷ್ಟು 1000 ವರ್ಷಗಳು, ಎಷ್ಟು ಅನಂತ ಕಾಲ ಅಸ್ಥಿ ಅಂತಂದರೆ ಮೂಳೆಗಳು, ಅಂದರೆ ಸುಟ್ಟಿರ್ತಕ್ಕಂಥ ಚಿತಾಭಸ್ಮ ಗಂಗೆಯಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ ಅವನು ಬ್ರಹ್ಮಲೋಕ, ವಿಷ್ಣುಲೋಕ, ರುದ್ರಲೋಕ, ಸ್ವರ್ಗಲೋಕದಲ್ಲಿ ಓಡಾಡ್ಕೊಂಡಿರ್ತಾನೆ ಸುಖವಾಗಿ ಅಂತಕ್ಕಂಥದ್ದು ಆ ಶ್ಲೋಕದ ಅರ್ಥ. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಬಂದಿದೆ, ಚಿತಾಭಸ್ಮ ಅಂತ ತೊಗೊಂಡೋಗಿ ಏನು ಮಾಡ್ತಾರೆ, ಗಂಗೆಯಲ್ಲಿ ಅದನ್ನು ಮಿಶ್ರಣ ಮಾಡ್ತಕ್ಕಂಥ ರೂಢಿ ಇರುತ್ತೆ. ಹಾಗಾಗಿ ಈ ಶ್ಲೋಕದ ಅರ್ಥ ಅದು. ಹಾಗಾಗಿ ಇವರು ಈ ಗಂಗೆ ಹರಿದಾಗ ಆ ಸಗರನ ಮಕ್ಕಳಿಗೆಲ್ಲ ಕೂಡ ಮೋಕ್ಷ ಅಂತಕ್ಕಂಥದ್ದು ಸಿಕ್ತು. ಈ ಗಂಗೆ ಹರಿದು ಏನಾಯಿತು, ಅವ್ರು ತೋಡಿರ್ತಕ್ಕಂಥ ಗುಣಿ ಎಲ್ಲ ತುಂಬಿಕೊಂಡು ಅದು ಸಾಗರ ಅಂತ ಅನ್ನಿಸ್ಕೊಂತು. ಸಾಗರ ಅಲ್ಲಿವರೆಗೂ ಏನಾಗಿತ್ತದು, ಸಮುದ್ರ ಆಗಿತ್ತು. ಸಮುದ್ರ ಆಗಿದ್ದು ಸಾಗರ ಅನ್ನಿಸ್ಕೊಂತು. ಅದಕ್ಕೆ ಈ ಕಡೆ ಸಿಂಧೂ ಸಾಗರ, ಈ ಕಡೆ ಗಂಗಾ ಸಾಗರ. ನಾವೇನು ಮಾಡ್ತೀವಿ, ಬಂಗಾಳಕೊಲ್ಲಿ, ಅರೇಬಿ ಸಮುದ್ರ ಅಂತೆಲ್ಲ ಕರಿತೀವಿ. ಅಲ್ಲ, ಈ ಕಡೆ ಸಿಂಧೂ ಸಾಗರ, ಈ ಕಡೆ ಗಂಗಾ ಸಾಗರ, ಕೆಳಗಡೆ ಹಿಂದೂ ಮಹಾಸಾಗರ. ಈ ಸಾಗರ, ಈ ಹಿಂದೂ ಮಹಾಸಾಗರದಲ್ಲಿ ಶ್ರೀಲಂಕಾ ಇರ್ತಕ್ಕಂಥದ್ದು. ಈ ಸಾಗರ ಅನ್ಕೊಂತಾನೆ ನಾನು ತುಂಬಿಕೊಂಡಿದ್ದು, ನಾನು ಇದಕ್ಕೆ ಪರಿಸ್ಥಿತಿಗೆ ಹೆಚ್ಚಾಗಿದ್ದು ಯಾರಿಂದ, ಸಗರನ ಮಕ್ಕಳಿಂದ. ಇವ್ರು ತೋಡದೇ ಇದ್ದಿದ್ರೆ, ಈ ಗಂಗೆಯನ್ನು ತೊಗೊಂಬರ್ದೇ ಇದ್ದಿದ್ರೆ ಇಕ್ಷ್ವಾಕು ವಂಶದವರು, ನಮಗೆ ಈ ಸಾಗರ ಅಂತಕ್ಕಂಥ ಹೆಸರೇನಕ್ಕೆ ಬರ್ತಾ ಇತ್ತು. ಹಾಗಾಗಿ ಇವರಿಂದ ನಾನು ಉದ್ಧಾರ ಆಗಿದ್ದೀನಿ ಅಂತ ಸಾಗರ ತಿಳ್ಕೊಂಡಂತ. ಇವಾಗ ನೋಡಿ, ರಾಮ ಏನು ಮಾಡ್ದ, ಈ ರಾಮ ಸೇತುವೆ ಕಟ್ಟಬೇಕಾಗಿದ್ರೆ ಸಾಗರಕ್ಕೆ, ಪಾಪ ಇಷ್ಟೆಲ್ಲ ಕೃತಜ್ಞತೆ ಇರತಕ್ಕಂಥ ಸಾಗರ ಏನು ಮಾಡಬೇಕಾಗಿತ್ತು, ರಾಮ 3 ದಿವಸ, ಇವತ್ತಿಗೂ ಹೋದರೆ ನೀವು ರಾಮೇಶ್ವರದ ಹತ್ರ ದರ್ಭಶಯನ ಅಂತ ಇದೆ, ದರ್ಭಶಯನ ಅಂತ ಹೇಳ್ಬಿಟ್ಟು ಅಂದರೆ ದರ್ಭೆಯನ್ನು ಹಾಸ್ಕೊಂಡು ರಾಮ 3 ದಿವಸ ಉಪವಾಸ ಮಲ್ಕೊಂಡಿರ್ತಾನೆ. ಆ ಸಾಗರನ್ನ ಪ್ರಾರ್ಥನೆ ಮಾಡ್ತಾ, ನನಗೆ ಜಾಗ ಬಿಡು, ಸೇತುವೆ ಕಟ್ಟೋದಕ್ಕೆ ಏನನ್ನ ದಾರಿ ಮಾಡಿಕೊಡು, ಮಾರ್ಗ ಮಾಡಿಕೊಡು ಅಂತ ಕೇಳ್ಕೊತಾ ಇರ್ತಾನೆ. ಆದರೆ 3 ದಿವಸ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಸಾಗರ ಅನುಗ್ರಹಿಸೋದಿಲ್ಲ. ಕಡೆಗೆ 3ನೇ ದಿವಸಕ್ಕೆ ಕೋಪ ಬಂದ್ಬಿಡುತ್ತೆ ರಾಮನಿಗೆ. ರಾಮ ಏನು ಮಾಡ್ತಾನೆ, ಬಿಲ್ಲು ಬಾಣಗಳನ್ನು ಎತ್ತಿಬಿಟ್ಟು ಸಾಗರನ ಮೇಲೆ ಗುರಿ ಇಟ್ಬಿಡ್ತಾನೆ. ನಿನ್ನನ್ನು ಶೋಷಿಸಿಬಿಡ್ತೀನಿ, ಅಂದರೆ ಒಂದೇ ಬಾಣದಲ್ಲಿ ನಿನ್ನಲ್ಲಿರ್ತಕ್ಕಂಥ ನೀರನ್ನೆಲ್ಲ ಶೋಷಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆವಾಗ ಸಾಗರ ರಾಜ, ಆ ಸಮುದ್ರ ರಾಜ ಬಂದು ಪ್ರಾರ್ಥನೆಯನ್ನು ಮಾಡ್ಕೊತಾನೆ. ಅಪ್ಪ, ನಳ ನೀಳ ಅಂತಿದ್ದಾರೆ, ವಿಶ್ವಕರ್ಮನ ಒಂದು ಅಂಶದಿಂದ ಹುಟ್ಟಿರ್ತಕ್ಕಂಥವ್ರು, ಅವರು ಕಲ್ಲುಗಳು ಹಾಕಿದ್ರೆ ನನ್ನ ಮೇಲೆ ತೇಲುತ್ತೆ. ಅವರು ಬ್ರಿಡ್ಜ್ ಕಟ್ಟೋದ್ರಲ್ಲಿ ಬಹಳ ನಿಸ್ಸೀಮರು. ಅವರು ಮರ ಮಟ್ಟುಗಳನ್ನು, ಗುಂಡು ಕಲ್ಲುಗಳನ್ನೆಲ್ಲ ಉಪಯೋಗಿಸಿ ನಿಮಗೆ ಸೇತುವೆ ಅಂತಕ್ಕಂಥದ್ದನ್ನು ಮಾಡಿಕೊಡ್ತಾರೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು, ಸಾಗರ ರಾಮನಿಗೆ ಹೇಳ್ತಾನೆ. ರಾಮ ಆವಾಗ ಪ್ರಶ್ನೆ ಮಾಡೋದಂತೆ, ಇದು ಯಾರು ಹೇಳೋದು ಅಂತಂದರೆ ಅತಿಮಾನುಷ ಸ್ತವ ಅಂತಿದೆ, ಆಳ್ವಾರಗಳು ಬರೆದಿರ್ತಕ್ಕಂಥ ಅತಿಮಾನುಷ ಸ್ತವ, ವೇದಾಂತ ದೇಶಿಕರು ಬರೆದಿರ್ತಕ್ಕಂಥದ್ದು. ಆ ಅತಿಮಾನುಷ ಸ್ತವದಲ್ಲಿ ಬರುತ್ತೆ ಇದು. ಆವಾಗ ರಾಮ ಕೇಳ್ತಾನಂತೆ, ಏನಂತ ಅಂದರೆ, ಅಲ್ಲಪ್ಪ 3 ದಿವಸ ನಾನು ಉಪವಾಸ ಮಲಗಿದ್ದೆ ದರ್ಭಾಸನದಲ್ಲಿ, ನೀನು ನನಗೆ ದಾರಿ ಮಾಡ್ಕೊಡ್ಬೋದಾಗಿತ್ತಲ್ಲ, ಈ ಮಾತನ್ನು ಆವಾಗಲೇ ಹೇಳ್ಬೋದಾಗಿತ್ತಲ್ಲ. ನಾನು ಕೋಪಗೊಂಡು ಬಾಣ ಎತ್ತಿ ಹಿಡಿಯೋವರೆಗೂ ಕೂಡ ನೀನು ಯಾಕೆ ನಮಗೆ ದಾರಿ ಮಾಡಿಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಹೇಳ್ತಾರೆ, ಸಾಗರ ಹೇಳ್ತಾನಂತೆ, ಅಪ್ಪ ನೀನು ಯಜಮಾನ, ಬೇಡ ಇದು ರೆಕಾರ್ಡ್ ಆಗಿದೆ,
ನೀನು ಯಜಮಾನ, ನಾನು ದಾಸ. ನೀನು ಯಾವತ್ತಿಗೂ ಕೂಡ ನಮಗೆ ಆಜ್ಞೆ ಮಾಡಬೇಕು. ನೀನು ಆಜ್ಞೆ ಮಾಡೋದನ್ನು ಬಿಟ್ಟು ನಿನ್ನ ಕೈಗಳನ್ನೆರಡನ್ನೂ ಜೋಡಿಸಿ ನನ್ನ ಹತ್ರ ಪ್ರಾರ್ಥನೆ ಮಾಡಿದ್ರೆ, ನೀನು ಮಾಡಿರ್ತಕ್ಕಂಥ ಪ್ರಾರ್ಥನೆಗೆ ನಾನು ಹೋಗೊಟ್ಟು ಬಿಟ್ಟು ನಾನು ನಿನ್ನ ದಾರಿ ಮಾಡಿಕೊಟ್ಬಿಟ್ರೆ ದೊಡ್ಡವ್ರು ಯಾರಾದಂಗಾಯಿತು? ಸಾಗರ ಆದಂಗಾಯಿತು, ರಾಮ ಆದಂಗೆ ಆಗಲಿಲ್ಲ. ಹಾಗಾಗಿ ರಾಮನೇ ದೊಡ್ಡವನಾಗಬೇಕು ಅಂತ ಬಿಟ್ಟು ನಾನು 3 ದಿವಸ ದಾರಿ ಮಾಡಿಕೊಡ್ಲಿಲ್ಲ. ಅಪ್ಪ, ನೀನು ಯಾವತ್ತೂ ಕೂಡ ನನಗೆ ಆಜ್ಞೆ ಮಾಡಬೇಕಾಗಿರ್ತಕ್ಕಂಥವನು, ಹಾಗಾಗಿ ನಾನು ನಿನಗೆ ದಾರಿ ಬಿಟ್ಕೊಡ್ಲಿಲ್ಲ. ಈಗ ಆಜ್ಞೆ ಮಾಡಿದ್ದೆ ತಾನೇ, ನೋಡಿ ನಾನು ನಿನಗೆ ದಾರಿ ಬಿಟ್ಕೊಡ್ತಾ ಇದ್ದೀನಿ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ರಾಮ ಹೇಳ್ತಾನೆ, ನಾನು ಒಂದ್ಸಲಿ ಎತ್ತಿದ ಬಾಣನ್ನು ಮತ್ತೆ ಇಳಿಸೋದಿಲ್ಲ. ಇವಾಗ ನಿನ್ನನ್ನು ಶೋಷಿಸ್ಬಿಡ್ತೀನಿ ಅಂತ ಎತ್ತಿಬಿಟ್ಟಿರ್ತಕ್ಕಂಥ ಬಾಣನ್ನು ನಾನು ಬಿಟ್ಟೇ ಬಿಡ್ತೀನಿ. ಆವಾಗ ನಿನಗೆ ಏನು ಇವಾಗ ನಿನ್ನ ಪರಿಸ್ಥಿತಿ ಏನು ಅಂತ ಬಿಟ್ಟಂತ. ಆವಾಗ ಸಾಗರ ಕೇಳದಂತೆ, ನೀನು ಆ ಬಾಣವನ್ನು ಬಿಡು. ಪಶ್ಚಿಮ ದೇಶದ ಕಡೆ, ಅಂದರೆ ಪಶ್ಚಿಮದ ಕಡೆ ದಸ್ಯುಗಳು ಅಂತ ಇವರು ಇದ್ದಾರೆ, ಅವರೆಲ್ಲ ಕೂಡ ಪಾಪ ಭೂಯಿಷ್ಠರಾಗಿ ಧರ್ಮ ಗ್ಲಾನಿಯನ್ನು ಮಾಡ್ತಾ ಎಲ್ಲರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಕೂಡ ಇದು ಹೊಡೀಲಿ ಅಂತ ಹೇಳ್ಬಿಟ್ಟು. ಎರಡನೇದು, ಸಾಗರಕ್ಕೆ ಯಾರು ಈ ಗಲೀಜು ಮಾಡ್ತಾರೆ ನೋಡಿ, ಇವತ್ತಿಗೆ ಇದೆಲ್ಲ ಇದೆ, ಏನೋ ಪ್ಲಾಸ್ಟಿಕ್ ಹಾಕೋದು ಎಲ್ಲ ಇದು ಮಾಡೋದು, ಆ ಸಾಗರಕ್ಕೆ ಅಪಚಾರನ ಮಾಡ್ತಾ, ಅಂದರೆ ಸಮುದ್ರಕ್ಕೆ ಅಪಚಾರನ ಮಾಡ್ತಾ ಸಮುದ್ರನ ಅಪವಿತ್ರ ಮಾಡ್ತಾ ಇರ್ತಕ್ಕಂಥ ದಸ್ಯುಗಳು ಯಾರಿದ್ದಾರೆ, ದಸ್ಯುಗಳು ಮೀನ್ಸ್ ಇಲ್ಲಿ ದುಷ್ಟರು ಅಂತ, ಅವ್ರಿಗೆ ಈ ನಿನ್ನ ಬಾಣದ 2ನೇ ಎಫೆಕ್ಟು ಹೊಡಿಲಿ. ಮತ್ತು ಯಾರು ನಿನ್ನ ನಾಮವನ್ನು ಹೀಯಾಳಿಸ್ತಾರೆ, ಅಂದರೆ ಭಗವಂತನ ನಾಮನ, ರಾಮನಾಮವನ್ನು ಹೀಯಾಳಿಸ್ತಾರೆ, ರಾಮನನ್ನು ಆಡ್ಕೊತಾರೆ ಅಥವಾ ರಾಮನನ್ನು ಕೀಳಾಗಿ ಕಾಣ್ತಾರೆ, ಅವ್ರಿಗೆ ನಿನ್ನ ಬಾಣದ 3ನೇ ಎಫೆಕ್ಟ್ ಹೊಡಿಲಿ ಅಂತ 3 ಭಾಗನ ಕೇಳ್ತಾನೆ, 3 ವರನ್ನ ಕೇಳ್ತಾನೆ ಸಾಗರ. ಹಾಗಾಗಿ ರಾಮ ಬಾಣನ್ನು ಬಿಟ್ಟ, ಅದರ ಎಫೆಕ್ಟ್ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ಈ ಥರ ಒಂದು ಇದಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಗರ ತುಂಬಿಕೊಂಡಿದ್ದೆ, ಅಂದರೆ ಸಮುದ್ರ ಸಾಗರ ಆಗಿದ್ದೇ ಸಾಗರನ ಮಕ್ಕಳಿಂದ, ಅಂದರೆ ಇಕ್ಷ್ವಾಕು ವಂಶದಿಂದ. ಇವಾಗ ಸಾಗರ ಇದನ್ನು ಯೋಚನೆ ಮಾಡ್ತಾ ಇದ್ದಾನೆ, ಆಹಾ, ನನ್ನ ಮೈ ತುಂಬಿಕೊಂಡಿರ್ತಕ್ಕಂಥದ್ದೇ ಇಕ್ಷ್ವಾಕು ವಂಶದಿಂದ. ಈ ಇಕ್ಷ್ವಾಕು ಕುಲತಿಲಕನಾಗಿರ್ತಕ್ಕಂಥ ರಾಮನಿಗೆ ಸಹಾಯ ಮಾಡೋದಕ್ಕೋಸ್ಕರ ಹನುಮಂತ ಏನು ಮಾಡ್ತಾ ಇದ್ದಾನೆ, ಪ್ಲವನ ಮಾಡ್ತಾ ಇದ್ದಾನೆ, ಅಂದರೆ ಹಾರಿ ಬರ್ತಾ ಇದ್ದಾನೆ ಈ ಸಮುದ್ರದ ಮೇಲೆ ಆಕಾಶ ಮಾರ್ಗವಾಗಿ. ಏನನ್ನ ಆತನಿಗೆ ಹೆಲ್ಪ್ ಮಾಡಬೇಕಲ್ಲ ಅಂತಕ್ಕಂಥ ಯೋಚನೆ, ಸಣ್ಣ ಉಡ್ತಾ ಭಕ್ತಿ ಸಹಾಯ ಮಾಡಬೇಕಲ್ಲ ಅಂತಕ್ಕಂಥ ಒಂದು ಯೋಚನೆ ಈ ಸಾಗರನಿಗೆ ಉಂಟಾಗ್ತಾ ಇದೆಯಂತೆ. ವಾನರೇಂದ್ರನಾದ ಹನುಮಂತನಿಗೆ ನಾನು ಸಹಾಯವನ್ನೇನಾದರೂ ಮಾಡಲಿಲ್ಲವೆಂದಾದರೆ ಎಲ್ಲರ ನಿಂದೆಗೆ ಒಳಗಾಗುವೆನು. ಯಾರಿಂದ ಆದರೂ ನಾವು ಉಪಕಾರ ಮಾಡ್ಕೊಂಡಿದ್ದೀವಿ ಅಂತಲೇ ಪಡ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಜ್ಞೆ. ಆದರೆ ಉಪಕಾರ ಮಾಡಿರ್ತಕ್ಕಂಥವ್ರಿಗೆ ಆ ಪ್ರಜ್ಞೆ ಇರಬಾರ್ದಂತೆ. ಇದು ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ, ಸೀತಾನ್ವೇಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಹನುಮಂತ ರಾಮನ ಹತ್ರಕ್ಕೆ ಬಂದಾಗ ರಾಮ ಹೇಳ್ತಕ್ಕಂಥ ಮಾತೇನು ಅಂತಂದರೆ, ಆಂಜನೇಯ, ಉಪಕಾರ ಮಾಡಿ ಅದನ್ನು ಮರ್ತು ಹೋಗು. ಯಾವತ್ತಿಗೂ ಕೂಡ ಉಪಕಾರ ಮಾಡಿದ್ದನ್ನು ಮರ್ತು ಹೋಗ್ಬೇಕಂತೆ. ನಾವು ಉಪಕಾರ ಪಡ್ಕೊಂಡವರು ಅದನ್ನು ಶಾಶ್ವತವಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕಂತೆ. ಉಪಕಾರ ಮಾಡಿದವರು ಮರಳ ಮೇಲೆ ಬರೀಬೇಕಂತೆ, ಇಂಥವ್ರಿಗೆ ನಾನು ಉಪಕಾರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಉಪಕಾರ ಪಡ್ಕೊಂಡಿರ್ತಕ್ಕಂಥವ್ರು ಕಲ್ಲು ಬಂಡೆ ಮೇಲೆ ಕೆತ್ತಬೇಕಂತೆ, ಇಂಥವರಿಂದ ನಾನು ಉಪಕಾರ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಉಪಕಾರ ಪಡ್ಕೊಂಡಿದ್ದನ್ನು ನಾವು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಆದರೆ ಉಪಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಮರ್ತು ಹೋಗ್ಬಿಡ್ಬೇಕು. ಆಮೇಲೆ ನಾವು ಉಪಕಾರ ಮಾಡಿ ಇಂಥ ಉಪಕಾರ ಅವನು ಮಾಡಲಿ ಅಂತಕ್ಕಂಥದ್ದನ್ನು ನಾವು ಬಯಸಬಾರ್ದು. ದೀಯತೆ ಅನುಪಕಾರಿಣೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಿನಗೆ ಯಾರು ಉಪಕಾರ ಮಾಡಲ್ವೋ ಅಂಥವ್ರಿಗೆ ನೀನು ಉಪಕಾರ ಮಾಡು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾನೆ ಭಗವಂತ. ಯಾಕೆ ನಾವು ಪ್ರತ್ಯುಪಕಾರನ ಬಯಸಬಾರ್ದು ಅಂತಂದರೆ, ಅದು ವ್ಯಾಪಾರ ಆಗೋಗುತ್ತೆ. ನಾನು ನಿನಗೆ ಉಪಕಾರ ಮಾಡಿದ್ದೀನಿ, ನೀನು ನನಗೆ ಉಪಕಾರ ಮಾಡು. ನಿಮ್ಮನೆಯಲ್ಲಿ ಫಂಕ್ಷನ್ ಆದಾಗ ನಾನೆಲ್ಲ ಬಂದು ಎಂಜಲೆಲೆಗಳೆಲ್ಲ ಎತ್ತಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನೀನು ನಮ್ಮನೆಯಲ್ಲಿ ಫಂಕ್ಷನ್ ಆದಾಗ ನೀನು ಹಿಂಗೆ ಬಂದು ಮಾಡು. ಅದೇನಾಗುತ್ತೆ, ಅದು ವ್ಯಾಪಾರ ಆಗುತ್ತೆ. ನಾನು ಮಾಡಿದೆ, ನೀನು ಮಾಡು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಉಪಕಾರನ ಯಾವತ್ತೂ ಕೂಡ ಪ್ರತ್ಯುಪಕಾರ ಬಯಸಬಾರ್ದಂತೆ. ಎರಡನೇದು ಕಾರಣ ಏನು ಅಂದರೆ, ಪ್ರತ್ಯುಪಕಾರ ಬಯಸೋದಕ್ಕೆ ಒಂದು ಅಹಂಕಾರ ಜಾಸ್ತಿ ಆಗುತ್ತೆ. ನಾನು ಉಪಕಾರ ಮಾಡಿದೆ ಅಂತಕ್ಕಂಥ ಅಹಂಕಾರ ಜಾಸ್ತಿ ಆಗುತ್ತೆ. ಎರಡನೇದೇನಾಗುತ್ತೆ, ಒಂದು ವೇಳೆ ನಾವು ಮಾಡಿರ್ತಕ್ಕಂಥ ಉಪಕಾರಕ್ಕೆ ಪ್ರತ್ಯುಪಕಾರ ಆತನಿಂದ ನಾವು ಬಯಸಿ ಅವ್ರು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಮಗೇನಾಗುತ್ತೆ, ಕಸವಿಸಿ, ಅಸಮಾಧಾನ, ಕಡೆಗೆ ಅದೇನಾಗುತ್ತೆ, ಜಿದ್ದು ದ್ವೇಷವಾಗಿ ಬದಲಾಗ್ಬಿಡುತ್ತೆ. ನೀನೇನು ನಮ್ಮನೆಗೆ ಬಂದಿದ್ದ,
ನಮ್ಮ ಮನೆಗೆ ಏನು ಇದು ಮಾಡಿದ್ದ, ಹೀಗೆ ನಮ್ಗೆ ಏನಾಗುತ್ತೆ ಜಿದ್ದು ದ್ವೇಷ ಆಗಿ ಬೆಳೆದೋಗ್ಬಿಡುತ್ತೆ. ಅದನ್ನು ಫಸ್ಟು ನಮ್ಮ ತಲೆಯಿಂದ ಕಿತ್ತು ಹಾಕಬೇಕು ಅಂತ ಬಿಟ್ಟಂತ. ಆದರೆ ಪ್ರತ್ಯುಪಕಾರನ ಮಾಡೋದಕ್ಕೆ ರೆಡಿಯಾಗಿರ್ತಕ್ಕಂಥ ಈ ಸಾಗರ ಏನು ಮಾಡ್ತಾ ಇದ್ದಾನೆ, ಅಯ್ಯೋ ಇಕ್ಷ್ವಾಕುವಿನಿಂದ ನಾವು ಈ ಒಂದು ಇದಾಗಿದ್ದೀವಿ, ಈ ವಂಶದಿಂದ ನಾವು ಉದ್ಧಾರ ಆಗಿದ್ದೀವಿ, ಹಾಗಾಗಿ ನಾನು ಹೆಲ್ಪ್ ಮಾಡಬೇಕು, ಇದಕ್ಕೆ ಏನನ್ನ ನಾನು ಸಹಾಯ ಮಾಡಬೇಕು ಅಂತಕ್ಕಂಥ ಕೃತಜ್ಞತಾ ಭಾವದಿಂದ ಈ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ವಾನರೇಂದ್ರನಾದ ಹನುಮಂತನಿಗೆ ನಾನು ಸಹಾಯವನ್ನೇನಾದರೂ ಮಾಡಲಿಲ್ಲವೆಂದಾದರೆ ಎಲ್ಲರ ನಿಂದಿಗೆ ಒಳಗಾಗುತ್ತೇನೆ. ಏನು ಅನ್ಕೊತಾರೆ ನನ್ನ ಬಗ್ಗೆ, ನೋಡು ಉಪಕಾರ ಪಡ್ಕೊಂಡೇನು ಪ್ರತ್ಯುಪಕಾರ ಮಾಡಲಿಲ್ವಲ್ಲಪ್ಪ ಸಾಗರ ಈ ಟೈಮ್ನಲ್ಲಿ ಅಂತಕ್ಕಂಥ ಒಂದು ಇದು ಆಗ್ಬಿಡುತ್ತೆ ಅಂತ. ನೋಡಿ, ರಾಮ ಮಂದಿರ ಕಟ್ತಾ ಇದ್ರು. ರಾಮ ಮಂದಿರ ಕಟ್ಟುವಾಗ ಮನೆಗೆ ಏನು ಮಾಡಿದ್ರು ಅಂತಂದರೆ ಎಲ್ಲರಿಗೂ ಅವ್ರಿಗೇನು ದುಡ್ಡು ಇರಲಿಲ್ಲ ಅಂತಲ್ಲ, ರಾಮ ಮಂದಿರ ಕಟ್ಟೋದಕ್ಕೆ ದುಡ್ಡು ಇರಲಿಲ್ಲ ಅಂತಲ್ಲ, ಅಥವಾ ಅವ್ರಿಗೇನು ಅಸಹಾಯಕರಾಗಿ ಏನು ಬರಲಿಲ್ಲ. ಆದರೆ ಮನೆಗೆ ರಾಮ ಮಂದಿರದ ಒಂದು ಚಂದಾರ್ಥವಾಗಿ ಬಂದರು. ಅಂದರೆ ನಿಮ್ಮ ಸಹಾಯಾರ್ಥ ಏನನ್ನ ಇದೆಯಾ ಕೊಡಿ ಅಂತೇಳ್ಬಿಟ್ಟು ಅಂತ. ಯಾಕೆ ಅಂತಂದರೆ ಮುಂದಿನ ತಲೆಮಾರಿಗೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ರಾಮ ಮಂದಿರಕ್ಕೆ ಸಹಾಯಾರ್ಥವಾಗಿ ಅಂದರೆ ಸಹಾಯ ಅಲ್ಲ, ಅದು ಸೇವಾರ್ಥವಾಗಿ ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಹೆಮ್ಮೆ. ಎರಡನೇದೇನು ಅಂದರೆ ಕೊಡಲಿಲ್ಲ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಮಿಸ್ ಆಗೋಯ್ತು, ಒಂದು 10 ಮನೆ ಇತ್ತು, ಒಂದು 5 ಮನೆ ಹತ್ರ ಕಲೆಕ್ಟ್ ಮಾಡಿದ್ರು, ಒಂದು 5 ಮನೆಗೆ ಗೊತ್ತೇ ಆಗಲಿಲ್ಲ, ಕೊಡೋಕ್ಕೆ ಆಗಲಿಲ್ಲ. ಅವಾಗೇನಾಗುತ್ತೆ, ಜೀವನ ಪರ್ಯಂತ ಆ ಪಶ್ಚಾತ್ತಾಪ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ನಾನು ಕೊಡಲಿಲ್ವೇ, ರಾಮ ಮಂದಿರಕ್ಕೆ ದುಡ್ಡು ಕೊಡಲಿಲ್ವೇ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಭಗವಂತನ ಕಾರ್ಯಕ್ಕೆ ಪ್ರತಿಯೊಬ್ಬರದ್ದು ಇದರಲ್ಲಿ ಸಹಾಯ ಇರಲಿ, ಆ ಒಂದು ಸೇವೆ ಇರಲಿ ಅಂತಕ್ಕಂಥ ಮನೋಭಾವದಿಂದ ಮಾಡಿದ್ರು. ಅದೇ ಥರನೇ ರಾಮ ಕಾರ್ಯಾರ್ಥವಾಗಿ ಹನುಮಂತ ಹೊರಟಿದ್ದಾನೆ ಅಂತಂದರೆ ಹನುಮಂತನಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ರೆ ಆ ಸೇವೆ ಯಾರಿಗೆ ಸೇರುತ್ತೆ, ಭಗವಂತನಿಗೆ ಸೇರುತ್ತೆ ಅಂತಕ್ಕಂಥ ಉದ್ದೇಶ ಸಾಗರನು. ಅದೇ ಥರನೇ ನಾವು ನೋಡಿ ಏನೇನೋ ಒಂದು ಪೂಜೆ ಪುನಸ್ಕಾರ ಏನೇನೋ ನಡೀತಾ ಇದೆ ಅಂತಂದರೆ ಚಂದ ವಸೂಲಿ ಅಂತ ಬರ್ತಾರೆ, ಯಾರಾದರೂ ಮನೆಗಳಿಗೆ ಬರ್ತಾರೆ ಏನನ್ನ ಕೊಡಿ ಅಂತ ಹೇಳ್ಬಿಟ್ಟು ಅಂತ. ಅವ್ರೇನು ಇಲ್ದಿರ ಏನು ಬಂದಿರೋದಿಲ್ಲ, ನಡೆಯಲ್ಲ ಅಂತಲೂ ಬರೋದಿಲ್ಲ. ಐವಾರ್ಲಿಂದ ಅಮಾವಾಸ್ಯೆ ನಿಲ್ಲಿಸ್ಬೋತುಂದ ಅಂತ ಗಾದೆ ಮಾತು, ಸುಮ್ಮನೆ ಹೇಳ್ತಾ ಇದ್ದೀನಿ ತಮಾಷೆಗೆ. ಅಂದರೆ ಯಾವುದೂ ಕೂಡ ನಿಲ್ಲೋದಿಲ್ಲ, ಅದೇನು ನಡಿಬೇಕೋ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅವ್ರು ಬರೋ ಉದ್ದೇಶ ಏನು ಅಂದರೆ ಆ ಪುಣ್ಯದಲ್ಲಿ ನೀವೆಲ್ಲ ಭಾಜನರಾಗ್ರಿ ಅಂತ. ನೀನು ಭಾಜನರಾಗು, ನೀವು ಭಾಜನರಾಗ್ರಿ, ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲ ಭಾಗಿಗಳಾಗ್ರಿ ಅಂತ ಕೇಳೋದಕ್ಕೆ ಅವರು ಬರ್ತಾರೆ. ಆ ಸಹಾಯಾರ್ಥವಾಗಿ ಬರ್ತಾರೆ, ಅಂದರೆ ಸೇವಾರ್ಥವಾಗಿ ನಾವು ಕೊಡಬೇಕು, ಆ ಒಂದು ಉದ್ದೇಶ. ಇಲ್ಲಿ ಹನುಮಂತನಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಸಾಗರನ ಉದ್ದೇಶ. ಯಾವ ಥರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಸಾಗರ ಏನು ಮಾಡೋದಕ್ಕಾಗತ್ತೆ, ಏನು ಅಲೆಗಳನ್ನು ಮೆಟ್ಲಾಗಿ ಮಾಡಿ ಹನುಮಂತ ಹತ್ತೋಗೋದಕ್ಕೆ ಏನನ್ನ ಮಾಡ್ಕೊಡೋದಕ್ಕಾಗತ್ತಾ? ಇಲ್ಲ. ಏನು ಮಾಡೋದು ಅಂತ ಆ ಸಾಗರನಿಗೆ ಒಂದು ಯೋಚನೆ ಬರುತ್ತೆ. ಏನು ಅಂದರೆ ಪಾಪ ಕಷ್ಟಪಟ್ಟು ಹಾರ್ತಾ ಇದ್ದಾನೆ ಹನುಮಂತ, ಇಲ್ಲೆಲ್ಲೂ ವಿಶ್ರಮಿಸ್ಕೊಳೋಕ್ಕೆ ಜಾಗನೇ ಇಲ್ಲ, ಒಂದೇ ಬೈಲು, ಆಕಾಶದ ಬೈಲಿನಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲೂ ವಿಶ್ರಮಿಸ್ಕೊಳೋಕ್ಕೆ ಜಾಗನೇ ಇಲ್ಲ, ಮೇಲೆ ಆಕಾಶ ಕೆಳಗೆ ಸಮುದ್ರ, ಎಲ್ಲಿ ವಿಶ್ರಮಿಸ್ಕೊತಾನೆ ಪಾಪ. ಹಾಗಾಗಿ ವಿಶ್ರಮಿಸ್ಕೊಳೋದಕ್ಕೆ ಏನನ್ನ ವ್ಯವಸ್ಥೆ ಮಾಡಿಕೊಟ್ರೆ ಕಿಂಚಿತ್ ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಂಡು ಒಂದು ಆಹಾರ ಪಾನೀಯ ತೊಗೊಂಡು ಹೋದರೆ ಹನುಮಂತ ಚೆನ್ನಾಗಿರುತ್ತೆ ಅಂತಕ್ಕಂಥ ಉದ್ದೇಶ ಸಾಗರಂದಾಗಿದೆ. ಅದನ್ನು ಯೋಚನೆ ಮಾಡ್ತಾ ಇದ್ದಾನೆ. ಇಕ್ಷ್ವಾಕು ವಂಶದ ಸಗರ ರಾಜನಿಂದ ನಾನು ಅಭಿವೃದ್ಧಿಯನ್ನು ಪಡೆದಿದ್ದೇನೆ. ಸಗರ ರಾಜನಿಂದ ತಾನೆ ಸಗರನ ಮಕ್ಕಳು ಅವರೆಲ್ಲ ತೋಡಿದ್ರಿಂದ ನಾನು ಸಾಗರ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು. ಮತ್ತು ಈ ಇಕ್ಷ್ವಾಕು ವಂಶದ ಭಗೀರಥನಿಂದ ಗಂಗೆಯನ್ನು ಇಳಿಸಿ ಈ ನೀರು ತುಂಬಿಕೊಂಡಿದ್ರಿಂದ ಇವತ್ತು ಸಾಗರ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಈತನು ಇಕ್ಷ್ವಾಕು ವಂಶ ಸಚಿವನಾಗಿದ್ದಾನೆ. ಸಚಿವ ಅಂದರೆ ಮಂತ್ರಿ ಅಂತಕ್ಕಂಥ ಒಂದು ಇದು, ಅಂದರೆ ಒಂದು ಅಸಿಸ್ಟೆಂಟ್ ಅಂತ, ದೂತ, ರಾಮನ ದೂತ ಆಗಿದ್ದಾನೆ. ಹಾಗಾಗಿ ಇವನಿಗೇನನ್ನ ಹೆಲ್ಪ್ ಮಾಡಿದ್ರೆ ಇವನು ಯಾವ ಕಾರಣದಿಂದಲೂ ಕಷ್ಟವನ್ನು ಅನುಭವಿಸಬಾರದು. ಈ ಹನುಮಂತನಿಗೆ ಯಾವುದೇ ಥರದಲ್ಲೂ ಕಷ್ಟ ಅಂತಕ್ಕಂಥದ್ದು ಆಗಬಾರ್ದು. ಆತನಿಗೇನನ್ನ ಹೆಲ್ಪ್ ಮಾಡಿದ್ರೆ ಅದು ಸಾಕ್ಷಾತ್ತಾಗಿ ರಾಮನಿಗೆ ಮಾಡಿರ್ತಕ್ಕಂಥ ಹೆಲ್ಪ್ ಆಗತ್ತೆ ಅಂತಕ್ಕಂಥ ಯೋಚನೆ. ಅವನ ವಿಶ್ರಾಂತಿಯನ್ನು ಹೊಂದುವಂತೆ ಮಾಡಬೇಕು. ನನ್ನಲ್ಲಿ ವಿಶ್ರಾಂತಿಯನ್ನು ಹೊಂದಿ ಉಳಿದ ದಾರಿಯನ್ನು ಕಷ್ಟವಿಲ್ಲದೆ ಆಯಾಸವಿಲ್ಲದೆ ದಾಟುವಂತಾಗಬೇಕು. ಸ್ವಲ್ಪ ಹೊತ್ತು ಅವನು ವಿಶ್ರಮಿಸ್ಕೊಳ್ಳೋ ಥರ ಏನನ್ನ ವ್ಯವಸ್ಥೆ ಆಗಬೇಕು. ಎಲ್ಲಿ ಸಮುದ್ರದಲ್ಲಿ ನೀರೇ ನೀರು, ಎಲ್ಲಿ ವಿಶ್ರಾಂತಿ ತಗೊಳ್ಳೋದು ಹನುಮಂತ? ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ಉತ್ತಮವಾದ ಚಿಂತನೆಯನ್ನು ಮಾಡಿ ಸಮುದ್ರನು ತನ್ನೊಳಗೆ ಅಡಗಿಕೊಂಡಿದ್ದ ನಾಭನಾದ ಪರ್ವತ ಶ್ರೇಷ್ಠನಾದ ಮೈನಾಕನಿಗೆ ಹೇಳಿದನು. ಮೈನಾಕ ಅಂತಕ್ಕಂಥ ಹಿಂದೆನೇ ನಾನು ಹೇಳಿದ್ದೆ, ಮೈನಾಕ ಅಂತಕ್ಕಂಥ ಅವನು ಪಾರ್ವತಿಯ ತಮ್ಮ, ಹಿಮವಂತ ರಾಜನ ಮಗ. ಸುವರ್ಣವಾಗಿರ್ತಕ್ಕಂಥ ಅಂದರೆ ಬಂಗಾರದ ಶಿಖರಗಳಿಂದ ಕೂಡಿರತಕ್ಕಂಥ ಪರ್ವತ ರಾಜ. ಅವನಿಗೆ ರೆಕ್ಕೆಗಳಿರುತ್ತೆ, ಎಲ್ಲ ಕಡೆನೂ ರೆಕ್ಕೆಗಳನ್ನು ಕತ್ತರಿಸ್ತಾ ಇದ್ರೆ ಇಂದ್ರ ಈತನಿಗೆ ರೆಕ್ಕೆ ಕತ್ತರಿಸಬಾರ್ದು ಅಂತೇಳ್ಬಿಟ್ಟು ವಾಯುವಿನ ಸ್ನೇಹಿತ ಯಾರು, ಮೈನಾಕ. ಇವನನ್ನು ವಾಯು ತೊಗೊಂಡು ಬಂದುಬಿಟ್ಟು ದಕ್ಷಿಣದ ದೇಶದ ಈ ಒಂದು ಸಮುದ್ರದಲ್ಲಿ ಬೀಳಿಸ್ಬಿಟ್ಟಿರ್ತಾನೆ. ಇವನು ಬಚ್ಚಿಟ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ. ಹೀಗಾಗಿ ಈತನ ರೆಕ್ಕೆಗಳು ಉಳ್ಕೊಂಡಿರುತ್ತೆ.
ಹಂಗಾಗಿ ವಾಯುವಿಗೆ ಈತ ಸ್ನೇಹಿತ. ಈ ಮೈನಾಕನಿಗೆ ಏನನ್ನ ಮಾಡಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಈತನಿಗೆ ಹೇಳಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಸಾಗರ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಶ್ಲೋಕಗಳನ್ನು ಹೇಳ್ಕೊಳ್ಳೋಣ. ತ್ವಮಿಹಾಸುರ ಸಂಘಾನಾಂ ಪಾತಾಲ ತಲವಾಸಿನಾಂ ದೇವರಾಜ ಗಿರಿಶ್ರೇಷ್ಠ ಪರಿಗಃ ಸನ್ನಿವೇಶಿತಃ ತ್ವಮೇಷಾಂ ಜಾತವೀರ್ಯಾಣಾಂ ಪುನರೇವೋ ಉತ್ಪತ್ತಿಷ್ಯತಾಂ ಪಾತಾಲಸ್ಯ ಅಪ್ರಮೇಯಸ್ಯ ದ್ವಾರಮಾವೃತ್ಯ ತಿಷ್ಠಸಿ ತಿರ್ಯಗೂರ್ಧ್ವ ಮದಶ್ಚೈವ ಶಕ್ತಿಸ್ತೆ ಶೈಲವರ್ಧಿತುಂ ತಸ್ಮಾತ್ ಸಂಚೋದಯಾಮಿ ತ್ವಾಮುತ್ತಿಷ್ಠ ಗಿರಿಸತ್ತಮ ಸಯೇಷ ಕಪಿಶಾರ್ದೂಲ ಸ್ವಾಮುಪ ಏತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಂ ಭೀಮಕರ್ಮ ಕಮಾಪ್ಲುತಃ ಅಸ್ಯ ಸಾಧ್ಯಂ ಮಯಾ ಕಾರ್ಯ ಇಕ್ಷ್ವಾಕುಂ ಕುಲವರ್ತಿನಃ ಮಮ ಹಿ ಇಕ್ಷ್ವಾಕವಃ ಪೂಜ್ಯಾಃ ಪರಂ ಪೂಜ್ಯ ತಮಾಸ್ತವ ಕುರು ಸಾಚಿವ್ಯ ಅಸ್ಮಾಕಂ ನನಃ ಕಾರ್ಯ ಮತಿಕ್ರಮೇತ್ ಕರ್ತವ್ಯ ಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್. ಗಿರಿಶ್ರೇಷ್ಠನೇ, ಪಾತಾಳದ ತಳದಲ್ಲಿ ವಾಸಿಸುವ ಅಸುರರ ಸಮೂಹಕ್ಕೆ ಬಾಗಿಲಾಗಿ ದೇವರಾಜನು ನಿನ್ನನ್ನು ಇರಿಸಿರುವನು. ಆ ಮೈನಾಕನಿಗೆ ಈ ಸಮುದ್ರ ರಾಜ ಹೇಳ್ತಾ ಇದ್ದಾನೆ, ಅಪ್ಪ, ಪಾತಾಳದಲ್ಲಿರ್ತಕ್ಕಂಥ ರಾಕ್ಷಸರು ಹೊರಗೆ ಬರ್ದಿರಾ ಅಲ್ಲಿರ್ತಕ್ಕಂಥ ಬಿಲದ್ವಾರಕ್ಕೆ ಬಾಗಿಲು ಥರ ನಿನ್ನನ್ನು ಫಿಟ್ ಮಾಡಿ ಇಟ್ಟಿದ್ದಾನೆ ಇಂದ್ರ. ಯಾರನ್ನ? ಮೈನಾಕನ್ನ. ಹಾಗಾಗಿ ನೀನು ಮಹಾನುಭಾವ ನೀನು ಅಂತ ಹೊಗಳ್ತಾ ಇದ್ದಾನೆ. ಯಾಕೆಂದರೆ ನಾವೇನ ಕೆಲಸ ಮಾಡ್ಕೋಬೇಕಾದ್ರೆ ಫಸ್ಟ್ ಅವ್ರನ್ನ ಹೊಗಳಬೇಕು. ಇಲ್ಲರೆ ಏಕ್ದಮ್ ಕೆಲಸ ಹೇಳ್ಬಿಟ್ರೆ ಮಾಡ್ತಾರಾ? ಮಾಡೋದಿಲ್ಲ. ಹಾಗಾಗಿ ಅವ್ರಿಗೆ ಫಸ್ಟು ಹೊಗಳಬೇಕು, ಯಾವ ಕಾರ್ಯ ಅಂತ ಹೇಳಬೇಕು. ಹಂಗಾಗಿ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟಂತ ನೋಡಿ. ಪ್ರತ್ಯಕ್ಷಂ ಗುರುಂ ಪ್ರಶಂಸೆಯತ್ ಅಂತ ಹೇಳ್ಬಿಟ್ಟಂತ ಸುಭಾಷಿತ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತ್ಯಕ್ಷಂ ಗುರುಂ ಪ್ರಶಂಸೆಯತ್ ಅಂತ. ಗುರುಗಳನ್ನು ಯಾವತ್ತೂ ಕೂಡ ಪ್ರತ್ಯಕ್ಷವಾಗಿ ಪ್ರಶಂಸಿಸ್ಬೇಕಂತೆ. ಗುರುಗಳು ಕಂಡಾಗ, ಸ್ವಾಮಿ ಏನೋ ನಿಮ್ಮ ದಯದಿಂದ 1-2 ಅಕ್ಷರ ಕಲಿತೆ, ನಿಮ್ಮಿಂದ ಉದ್ಧಾರ ಆದೆ ಅಂತ ಬಿಟ್ಟು ಮುಖತಃ ಅವರನ್ನು ಸ್ತೋತ್ರ ಮಾಡಬೇಕಂತೆ ಗುರುಗಳನ್ನು. ಪರೋಕ್ಷಂ ಮಿತ್ರ ಬಾಂಧವಾಹ, ಸ್ನೇಹಿತರನ್ನ ಆಮೇಲೆ ಮಿತ್ರರನ್ನ ಬಂಧುಗಳನ್ನ ಹೊಗಳಬೇಕಾಗಿದ್ರೆ ಏನು ಮಾಡ್ಬೇಕಂದ್ರೆ ಪರೋಕ್ಷವಾಗಿ ಹೊಗಳಬೇಕಂತೆ. ಹೆಂಗೆ ಅಂದರೆ ಅವರನ್ನು ನೇರವಾಗಿ ಹೊಗಳಬಾರ್ದು. ಅದೇನಾಗುತ್ತೆ ಅಂತಂದರೆ ಅದು ಬೂಸ್ಟಿಂಗ್ ಆಗೋಗುತ್ತೆ, ಅಂದರೆ ಮುಖಸ್ತುತಿ ಆಗೋಗ್ಬಿಡುತ್ತೆ, ಅದು ಸರಿ ಹೋಗೋದಿಲ್ಲ. ಅವ್ರನ್ನ ಯಾರನ್ನ ನಾವು ಹೊಗಳಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ನೇಹಿತರ ಹತ್ರ ನಾವು ಹೊಗಳಬೇಕು. ಅವ್ರು ಒಳ್ಳೆ ವ್ಯಕ್ತಿಗಳಪ್ಪ ಹಾಗೆ ಹೀಗೆ. ಆವಾಗ ಏನಾಗುತ್ತೆ, ಅವ್ರಿಗೆ ಅವ್ರಿಗೆ ಹೇಳ್ತಾರೆ, ಅವ್ರು ನಿನ್ನ ಬಗ್ಗೆ ಒಳ್ಳೆ ಮಾತಂದ್ರು ಅಂತ ಬಿಟ್ಟು. ಪರೋಕ್ಷ ಮಿತ್ರ ಬಾಂಧವ, ಮಿತ್ರರನ್ನು ಬಂಧುಗಳನ್ನು ಹೊಗಳಬೇಕಾಗಿದ್ರೆ ಪರೋಕ್ಷವಾಗಿ ಹೊಗಳಬೇಕು. ಆಯಿತಾ? ಕಾರ್ಯ ಅಂತೆ ದಾಸಭೃತ್ಯಶ್ಚ, ಕೆಲಸ ಎಲ್ಲ ಆದಮೇಲೆ ಮನೆ ಕೆಲಸದವ್ರನ್ನ ಅಥವಾ ಇವರ ಕೆಲ್ಸಕ್ಕೆ ಬಂದಿರತಕ್ಕಂಥ ಅವ್ರನ್ನ ಹೊಗಳಬೇಕಂತೆ. ಇನ್ನು ಕೆಲ್ಸಕ್ಕೆ ಬರೋ ಅಷ್ಟೊತ್ತಿಗೆ ಹೊಗಳ್ಬಿಟ್ರೆ ಅವ್ರೇನು ಮಾಡ್ತಾರೆ, ಆರಾಮಾಗಿ ವಿಳ್ಯದಲ್ಲಿ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಕೆಲಸ ಎಲ್ಲ ಆದಮೇಲೆ ಅವ್ರನ್ನ ಹೊಗಳಬೇಕಂತೆ. ಕಾರ್ಯಾಂತೆ ದಾಸಭೃತ್ಯಶ್ಚ ನತು ಪುತ್ರಂ ನಚಾಸ್ತ್ರೀಯ, ಮಗನ್ನಾಗಲಿ ಹೆಂಡತಿನಾಗಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಹೊಗಳಬಾರ್ದಂತೆ. ಇದು ಸುಭಾಷಿತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪರೋಕ್ಷಂ ಮಿತ್ರ ಬಾಂಧವಾಹ ಕಾರ್ಯ ಅಂತೆ ದಾಸಭೃತ್ಯಶ್ಚ ನತು ಪುತ್ರಂ ನಚಾಸ್ತ್ರೀಯ ಅಂತ. ಇಲ್ಲಿ ಏನು ಅಂತಂದರೆ ಕಾರ್ಯ ಆಗಬೇಕಾಗಿರೋದ್ರಿಂದ ಈ ಒಂದು ಸಗರ ರಾಜ ಏನು ಮಾಡ್ತಾ ಇದ್ದಾನೆ, ಮೈನಾಕನ್ಗೆ ಹೊಗಳ್ತಾ ಇದ್ದಾನೆ. ಅಪ್ಪ, ನೀನೇನು ಸಾಮಾನ್ಯ ಅಂದ್ಕೊಂಡಿದ್ದೀಯಾ? ಪಾತಾಳದಲ್ಲಿರತಕ್ಕಂಥ ರಾಕ್ಷಸರು ಹೊರಗೆ ಬರ್ದಿರಾ ಆ ಬಿಲದ್ವಾರಕ್ಕೆ ನಿನ್ನನ್ನು ಇಂದ್ರ ಏನು ಮಾಡಿದ್ದಾನೆ, ಬಾಗಲ್ ಥರ ಫಿಟ್ ಮಾಡಿ ಇಟ್ಟಿದ್ದಾನೆ. ನೀನು ಭದ್ರವಾಗಿ ಅಲ್ಲಿ ಕೂತಿರೋದ್ರಿಂದ ಆ ರಾಕ್ಷಸ ಶಕ್ತಿಗಳು ಹೊರಗಡೆ ಬರ್ದಿರಾ ಅವು ನಿಂತ್ಕೊಂಡಿದೆ ಅಲ್ಲೇನೆ.
ಜನ್ಮದಿಂದಲೇ ಪರಾಕ್ರಮಿಗಳಾಗಿರುವ ಪದೇ ಪದೇ ಅಲ್ಲಿಂದ ಹೊರಬಂದು ಬಾಧಿಸುವ ಅಸುರರು ಹೊರಬರದಂತೆ ಯಾರಿಗೂ ಕಾಣದೇ ಇರುವ ಪಾತಾಳದ ಬಾಗಿಲನ್ನು ಮುಚ್ಚಿಕೊಂಡು ನಿಂತಿರುವೆ. ಜನ್ಮದಿಂದಲೇ ಅವರೇನು ಅಂದರೆ ಕ್ರೂರಿಗಳು, ರಾಕ್ಷಸರು ಅಂತಂದ್ರೇ ಕ್ರೂರಿಗಳು, ರಾಕ್ಷಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಕರುಣೆ ಅಂತಕ್ಕಂಥದ್ದು ಸ್ವಲ್ಪನೂ ಇಲ್ಲದೆ ಇರತಕ್ಕಂಥವ್ರು. ಅವ್ರು ಏನು ಅಂತಂದರೆ ಅವರ ಜನ್ಮದ ಉದ್ದೇಶನೇ ದುಷ್ಟ ಕಾರ್ಯ ಮಾಡ್ತಕ್ಕಂಥದ್ದು, ಪರಪೀಡಕರು ಅಂತ. ಪರಪೀಡಕರಾಗೇ ಹುಟ್ಟಿರ್ತಕ್ಕಂಥವ್ರು, ಪರಪೀಡಕರಾಗಿ ಜೀವನ ಮಾಡ್ತಕ್ಕಂಥವ್ರು. ಅವರ ಅಂತ್ಯ ಕೂಡ ಪರಪೀಡನೆ ಮಾಡ್ತಾನೆ ಅಂತ್ಯ ಆಗತ್ತಂತೆ. ಕೆಲವ್ರದ್ದು ಜೀವನನೇ ಹಂಗಿರುತ್ತೆ. ಕೆಲವರು ರಾಕ್ಷಸಾಂಶದಿಂದ ಹುಟ್ಟುಬಿಟ್ಟಿರ್ತಾರೆ. ಅವ್ರ ಜೀವನಗಳು ಎಷ್ಟು ವಿಚಿತ್ರವಾಗಿರುತ್ತೆ ಅಂತಂದರೆ, ಒಬ್ಬನ ಯಾರೋ ಇದ್ರಂತೆ, ಒಂದು ವಟಾರದ ಮನೆ, ಒಂದು 10-15 ಮನೆಗಳು ವಟಾರ ಇತ್ತಂತೆ. ಆ ವಟಾರದ ಮನೆ ಮಧ್ಯದಲ್ಲಿ ಯಾವನೋ ಒಬ್ಬನು ಈ ಪರಪೀಡಕ ಸೇರ್ಕೊಂಡ್ಬಿಟ್ಟಿದ್ದಂತೆ. ಅವನು ಹೆಂಗೆ ಅಂತಂದರೆ, ಬೇರೆಯವ್ರನ್ನ ತೀಟೆ ಮಾಡೋದೇ ಅವನ ಉದ್ದೇಶ. ಕೋಲಿ ಅವನನ್ನು ಓಡಿಸ್ಬಿಡೋಣ ಅಂದರೆ ಒಂದು ಬಾಡಿಗೆ ಮನೆ ಅಲ್ಲ, ಅವನ ಸ್ವಂತ ಮನೆ. ಅವನನ್ನು ನಾವು ಬಿಡಿಸೋದಕ್ಕಾಗ್ತಾ ಇಲ್ಲ, ಹೋಗ್ತಾನೂ ಇಲ್ಲ, ಅವನು ಇರ್ತಾನೂ ಇಲ್ಲ, ಹಿಂಸೆ ಕೊಡ್ತಾ ಇದ್ದಾನಂತೆ. ದಿನ ಕಸ ಹಾಕೋದು, ಬೇರೆ ಮನೆಗಳ ಮುಂದೆ ಜೋರಾಗಿ ಸೌಂಡ್ ಇಡೋದು, ಟಿ ವಿಗಳದ್ದು ಇದನ್ನೆಲ್ಲ ಜೋರಾಗಿ ಸೌಂಡ್ ಇಡೋದು, ಹಿಂಸೆ ಕೊಡೋದು, ಕಿರ್ಚೋದು, ಆರ್ಚೋದು. ನೀವೆಲ್ಲ ನೋಡಿರ್ತೀರ ಫಿಲಮ್ಗಳಲ್ಲಿ. ದೀಪಾವಳಿನಲ್ಲಿ ಗಣೇಶನ ಹಬ್ಬ ಮಾಡೋದು, ಗಣೇಶನ ಹಬ್ಬದಲ್ಲಿ ದೀಪಾವಳಿ ಮಾಡೋದು, ಇವೆಲ್ಲ ನಾವೆಲ್ಲ ನೋಡಿದ್ದೀವಿ, ಬ್ರಹ್ಮಾನಂದದ್ದು. ಹಾಗಾಗಿ ಇವರೆಲ್ಲ ಪರಪೀಡಿಕರು, ಏನೋ ಒಂದು ಹಿಂಸೆ ಮಾಡ್ತಕ್ಕಂಥದ್ದು, ಏನೋ ಇರ್ತಕ್ಕಂಥ ಸುತ್ತಮುತ್ತ ಮನೆಗಳನ್ನವ್ರಿಗೆ ಏನೋ ಒಂದು ಹಿಂಸೆ ಮಾಡ್ತಕ್ಕಂಥದ್ದು. ಹಿಂಗೆ ಹಿಂಸೆ ಮಾಡಿ ಕಾಟ ಕೊಡ್ತಾ ಇದ್ದಂತೆ. ಇವರು ತಟ್ಕೊಂಡು ಸಾಕಾಗ್ಬಿಟ್ಟಿತ್ತಂತೆ. ಏನಪ್ಪ ಮಾಡೋದು ಈತನ ಕಾಟ ತಟ್ಕೊಳೋದು ಅಂತ ಹೇಳ್ಬಿಟ್ಟಂತೆ. ಕಡೆಗೆ ಆತನಿಗೆ ಒಂದು ಕಾಯಿಲೆ ಬಂದ್ಬಿಡ್ತಂತೆ, ಒಂದು ನರಳಾಟದ ಕಾಯಿಲೆ, ಬೆಡ್ ರಿಡನ್ ಆಗ್ಬಿಟ್ಟಂತೆ. ಏನೋ ಒಂದು ಲಕ್ವ ಆ ಟೈಪು ಅಂದ್ಕೊಳ್ಳಿ, ಬೆಡ್ ರಿಡನ್ ಆಗ್ಬಿಟ್ಟಂತೆ. ಇವನ ಅಂತ್ಯ ಸಮೀಪಿಸ್ತಂತೆ. ಯಾರು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಈತನ ಪೀಡೆ ತಟ್ಕೊಳಕ್ಕಾಗಿದ್ರೆ ಎಲ್ಲ ಬಿಟ್ಟು ಹೊಡೋಗಿದ್ರಂತೆ. ಯಾರು ಹತ್ರಕ್ಕೆ ಬರ್ತಾ ಇಲ್ವಂತೆ. ಕಡೆಗೆ ಯಾರ ಕೈಲೋ ಹೇಳಿ ಕಳ್ಸೋದಂತೆ, ಎಲ್ಲ ವಟಾರದ ವಾಸಿಗಳೆಲ್ಲ ದಯವಿಟ್ಟು ಇಷ್ಟು ಗಂಟೆಗೆ ನಮ್ಮ ಮನೆಯಲ್ಲಿ ಜಮಾಯಿಸೋದು, ಯಾಕೆಂದರೆ ಇಲ್ಲೊಂದು ಬೈಟಾಕಿದೆ, ನಾನೇನೋ ಒಂದು ಪ್ರಾರ್ಥನೆಯನ್ನು ನಿಮ್ಮ ಹತ್ರ ಇಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ರಂತೆ. ಏನೋ ಕರುಣೆ ಪಾಪ ಸಾಯ್ತಾ ಇದ್ದಾನೆ, ಡೆತ್ ಬೆಡ್ಡಲ್ಲಿದ್ದಾನೆ ಅಂತ ಹೇಳ್ಬಿಟ್ಟಂತೆ. ಎಲ್ಲ ಬಂದರೆ ಅವ್ರು ಹೇಳಿದ್ರಂತೆ, ನೋಡಿ ನಿಮ್ಮನ್ನೆಲ್ಲ ನಾನು ತುಂಬ ಕಾಡಿಸ್ಬಿಟ್ಟಿದ್ದೀನಿ, ಆ ಪಾಪ ಪ್ರಜ್ಞೆ ಅಂತಕ್ಕಂಥದ್ದು ನನಗೆ ತುಂಬ ಕಾಡ್ತಾ ಇದೆ. ಹಾಗಾಗಿ ಆ ಪಾಪ ಪ್ರಜ್ಞೆ ಹೋಗಬೇಕು ಅಂತಂದರೆ ನೀವೆಲ್ಲ ನನಗೇನನ್ನ ಪ್ರಾಯಶ್ಚಿತ್ತ ಮಾಡಬೇಕು, ನಾನು ಸಾಯೋ ಅಷ್ಟರೊಳಗೆ ಪ್ರಾಯಶ್ಚಿತ್ತ ಮಾಡಬೇಕು, ಆವಾಗ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ, ಇಲ್ಲ ಅಂತಂದರೆ ನಾನು ತುಂಬ ನರಳ್ತೀನಿ ಅಂತ ಹೇಳ್ಬಿಟ್ಟಂತೆ. ಅಯ್ಯೋ ಇಲ್ಲ ಬಿಡಪ್ಪ, ನಾವೇನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳೋದಿಲ್ಲ. ಯಾಕೆ ಅಂತಂದರೆ ಏನೋ ಮರಣ ಅಂತ ವೈರಾಣಿ ಅಂತ ಹೇಳ್ಬಿಟ್ಟಂತೆ. ಎಲ್ಲಿವರೆಗೂ ವೈರ ಸಾಧಿಸ್ಬೇಕಂತೆ ಅಂದರೆ ಸಾಯೋವರೆಗೂ ವೈರ ಸಾಧಿಸ್ಬೇಕು. ಸತ್ತ ಮೇಲೆ ಯಾವತ್ತೂ ಕೂಡ ವೈರ ಸಾಧಿಸಬಾರ್ದಂತೆ. ಇದು ರಾಮನೇ ಹೇಳಿರ್ತಕ್ಕಂಥ ಮಾತು ವಿಭೀಷಣನಿಗೆ, ಮರಣ ಅಂತ ವೈರಾಣಿ ಅಂತ ಹೇಳ್ಬಿಟ್ಟು. ಮರಣದವರೆಗೂ ಕೂಡ ವೈರ ಸಾಧಿಸ್ಬೋದೇ ಹೊರತಾಗಿ ಮರಣ ಆದಮೇಲೆ ಯಾವತ್ತೂ ಕೂಡ ವೈರ ಸಾಧಿಸಬಾರ್ದು. ನಿನ್ನ ಮೇಲೆ ನನಗೇನು, ನಮ್ಗೆ ಯಾರಿಗೂ ಕೂಡ ಬೇಜಾರಿಲ್ಲಪ್ಪ, ಆಯಿತು ನೀನು ಕಾಡ್ಸಿದ್ಯಾ, ನಿನ್ನ ಬುದ್ಧಿ ಅದು, ನಿನ್ನ ಬಗ್ಗೆ ನಾವೇನು ಬೇಸರ ಪಟ್ಕೊಂಡಿಲ್ಲ, ಸುಖವಾಗಿ ನಿನ್ನ ಶರೀರವನ್ನು ಬಿಡು ಅಂತ ಆ ವಟಾರದ ವಾಸಿಗಳೆಲ್ಲ ಹೇಳಿದ್ರಂತೆ. ಇಲ್ಲ ಸ್ವಾಮಿ, ನನಗೆ ನೀವು ಪ್ರಾಯಶ್ಚಿತ್ತ ಮಾಡಲೇಬೇಕು, ಇಲ್ಲ ಅಂತಾರೆ ನಾನು ತುಂಬ ನೋವು ತಿನ್ಬಿಡ್ತೀನಿ, ನಾನು ಪ್ರಾಯಶ್ಚಿತ್ತಕ್ಕೂ ನಾನೇ ಒಂದು ದಾರಿ ಹುಡುಕೊಂಡಿದ್ದೀನಿ, ನೀವು ಅದನ್ನು ಮಾಡಿಬಿಟ್ರೆ ಸಾಕು, ಬೇರೆ ಇನ್ನೇನು ಬೇಡ ಅಂತ ಹೇಳಿದ್ರು. ಇಲ್ಲಪ್ಪ ಪರವಾಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಲ್ವಂತು. ಇನ್ನು ಕಡೆ ಆಸೆ ಅಲ್ವಾ, ಮರಣ ಹಾಸಿಗೆಯ ಮೇಲೆ ಇರ್ತಕ್ಕಂಥವ್ನು, ಡೆತ್ ಬೆಡ್ಡಲ್ಲಿ ಇರ್ತಕ್ಕಂಥವನು ಕೊನೆಯ ಆಸೆ ಅಂತ ಕೇಳಿದ್ರೆ ಅದನ್ನು ತೀರಿಸ್ತಕ್ಕಂಥದ್ದು ಜನಗಳ ಸಹಜವಾಗಿರ್ತಕ್ಕಂಥ ಒಂದು ಕರ್ತವ್ಯ. ಏನು ಹೇಳಪ್ಪ ಏನು ಅಂತಂದರೆ ಒಂದು ಇಷ್ಟುದ್ದು ಗೂಟ ತೆಗೆದಂತೆ, ಒಂದು ಗೂಟ ಮಳೆ. ಅದು ಹೆಂಗೆ ಅಂತಂದರೆ ಈ ನಾವು ಶಾಮಿಯಾನೆಗಳಿಗೆ ಹಾಕೋದಕ್ಕೆ ತಂದಿರ್ತಾರೆ ಆ ಥರದ್ದು ಒಂದು ಮಳೆ, ಅದನ್ನು ಕ್ಲೀನಾಗಿ ಮಾಡಿಸಿಟ್ಕೊಂಡಿದ್ದಂತೆ ಚೂಪಾಗಿ. ಅದನ್ನು ತೆಗೆದು ಆ ವಟಾರದ ವಾಸಿಗಳಿಗೆ ಹೇಳದಂತೆ, ನನಗೆ ಪ್ರಾಯಶ್ಚಿತ್ತ ಏನು ಅಂತಂದರೆ ಎಂತೂ ನಾನು ಸಾಯ್ತೀನಿ, ನಾನು ಡೆತ್ ಬೆಡಲ್ಲಿದ್ದೀನಿ, ಸಾಯೋದಂತೂ ಗ್ಯಾರಂಟಿ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ನನ್ನ ಎದೆ ಮೇಲೆ ಇದನ್ನು ಇಟ್ಬಿಟ್ಟು ನೀವೆಲ್ಲರೂ ಒಂದೊಂದೇಟು ಹಾಕಬೇಕು, ಯಾರು ಹಾಕದಿರೇ ಇರಬಾರ್ದು. ಯಾಕೆಂದರೆ ನಿಮಗೆಲ್ಲ ನಾನು ಕಾಡಿಸಿದ್ದೀನಿ, ವಟಾರದಲ್ಲಿರ್ತಕ್ಕಂಥ ಎಲ್ಲ ವಟಾರದ ವಾಸಿಗಳಿಗೂ ನಾನು ಕಾಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲರಿಗೂ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ಎಲ್ಲರೂ ನನ್ನ ಬಗಳಿಗೂಟನ್ನು ನನ್ನ ಎದೆ ಮೇಲೆ ಇಟ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸುತ್ತಿಗೆನಲ್ಲಿ ಒಂದೊಂದು ಏಟು ಹಾಕಬೇಕು. ಆವಾಗ ನನ್ನ ಆತ್ಮ ಶಾಂತಿಸುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಇಲ್ಲಾಂದರೆ ರೌರವಾದಿ ನರಕಗಳಿಗೆ ಹೋಗ್ಬಿಡ್ತೀನಿ, ದಯವಿಟ್ಟು ಈ ಪ್ರಾಯಶ್ಚಿತ್ತನ್ನು ಮಾಡಿರಿ. ಇವ್ರಿಗೆಲ್ಲ ಕರುಣೆ ಬಂತಂತೆ, ಅಳ್ತಾ ಇದ್ದಾನಂತೆ, ದುಃಖ ಪಡ್ತಾ ಇದ್ದಾನಂತೆ, ಇವ್ರಿಗೆಲ್ಲ ಕರುಣೆ ಬಂತಂತೆ. ಆಯಿತು ಪಾಪ ಏನೋ ಸಾಯ್ತಾ ಇದ್ದಾನೆ ಪಾಪ, ಆತನ ಕೊನೆ ಆಸೆಯನ್ನು ನೆರವೇರಿಸ್ಬಿಡೋಣ ಅಂತ. ಸರಿ, ಒಬ್ಬನ ಗೂಟ ಇಟ್ಕೊಂಡು ನಿಂತ್ಕೊಂಡಂತೆ ವಟಾರದ ವಾಸಿಗಳೆಲ್ಲ ಒಂದೊಂದು ಏಟು ಹಾಕಿದ್ರಂತೆ ಸುತ್ತಿಗೆನಲ್ಲಿ. ಬಗಳಿಗೂಟ ನೀಟಾಗಿ ಅವನ ಎದೆನಲ್ಲಿ ಇಳೀತಂತೆ, ಅವನ ಪ್ರಾಣ ಬಿಟ್ಟನಂತೆ. ಯಾರು ಆ ನರಳಿಸ್ತಾ ಇರ್ತಕ್ಕಂಥ ಅವನು ಪ್ರಾಣ ಬಿಟ್ಟನಂತೆ. ಎಲ್ಲರೂ ಅಂದ್ಕೊಂಡ್ರಂತೆ ಪಾಪ ಸುಖವಾಗಿ ಪ್ರಾಣ ಬಿಟ್ಟ, ಅವ್ನಿಗೆ ಪ್ರಾಯಶ್ಚಿತ್ತ ಆಯಿತು, ಅವ್ನಿಗೆ ಆತ್ಮ ಶಾಂತಿಸ್ತು, ಅವ್ನು ಸ್ವರ್ಗಕ್ಕೆ ಹೋದ ಅಂತ ಹೇಳ್ಬಿಟ್ಟಂತು. ಅಷ್ಟೊತ್ತಿಗೆ ಈ ಗೂಟದ್ದು ಜೀಪ್ ಒಂದು ಬಂದು ನಿಂತಂತೆ, ಕೊಯ್ಯೋ ಅಂತ ಕಿರ್ಚ್ಕೊಂತ. ನೋಡಿದ್ರೆ ಒಂದು ಜೀಪ್ ಬಂದು ನಿಂತ್ಕೊಂತಂತೆ, ಅದರಿಂದ ಪೊಲೀಸ್ನವ್ರು ಹೇಳಿದ್ರಂತೆ,
ಇಳಿದ್ಬಿಟ್ಟು ಸೀದಾ ಬಂದ್ಬಿಟ್ಟು ಈ ವಠಾರದ ವಾಸಿಗಳೆಲ್ಲರಿಗೂ ಕೂಡ ಬೇಡಿ ಹಾಕಿದ್ರಂತೆ. ನೀವೆಲ್ಲ ಕೊಲೆ ಮಾಡಿಬಿಟ್ಟಿದ್ದೀರ ಇವನನ್ನ, ಪಾಪ ಅವ್ನು ಮೊದಲೇ ಅವನು ಪ್ಯಾರಾಲಿಸಿಸ್ ಆಗಿ ಬೆಡ್ ರಿಡನ್ ಆಗಿ ಹೋಗ್ಬಿಟ್ಟಿದ್ದಾನೆ, ಅವನನ್ನು ನೀವು ಅವನೆಂತೂ ಸಾಯ್ತಾ ಇದ್ದ, ಈಗ ಇವತ್ತೋ ನಾಳೆನ ಸತ್ತೋಗ್ತಾ ಇದ್ದ, ನೀವೆಲ್ಲ ಎಷ್ಟು ಕಾಡ್ಸಿದ್ದೀರಾ ಆತನ ಪೀಡಿಸಿದ್ದೀರಾ, ಸಾಲದಕ್ಕೆ ಬಗಳಿಗೂಟ ಹಾಕ್ಬಿಟ್ಟು ಎದೆ ಮೇಲೆ ಹೊಡೆದ್ಬಿಟ್ಟಿದ್ದೀರಾ, ಯಾರ್ಯಾರು ಹಾಕಿದ್ದೀರಾ ಅನ್ನೋದು ಗೊತ್ತು ನನಗೆ, ಹಾಗಾಗಿ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಆವಾಗ ಅವರಲ್ಲಿ ಯಾರೋ ಒಬ್ಬನ ಕೇಳಿದಂತೆ, ಸ್ವಾಮಿ ಯಾರು ನಿಮಗೆ ಕಂಪ್ಲೇಂಟ್ ಕೊಟ್ಟವನು ಅಂತ ಹೇಳ್ಬಿಟ್ಟು ಅಂತ. ಅವ್ನು ಸತ್ತಿದಾನಲ್ಲ ಅದೇ ವ್ಯಕ್ತಿನೇ ಅಂತ, ಸೂಸೈಡ್ ಬಾಂಬ್ ಬರ್ತಾರ, ಸತ್ತಿದಾನಲ್ಲ ಅದೇ ವ್ಯಕ್ತಿನೇ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ನು ನಮಗೆ ಲೆಟ್ರ್ ಹಾಕಿದ್ದಾನೆ, ಅವಾಗೆಲ್ಲ ಫ್ಯಾಕ್ಸ್ಗಳು ಇದೆಲ್ಲ ಇಮೇಲ್ಗಳು ಇರಲಿಲ್ಲ ಅಲ್ವಾ, ಲೆಟ್ರ್ ಹಾಕಿದ್ದಾನೆ. ಆ ಲೆಟ್ರಲ್ಲಿ ಏನು ಬರ್ದಿದ್ದಾನೆ ಅಂದರೆ, ನಮ್ಮ ವಠಾರದ ವಾಸಿಗಳೆಲ್ಲ ನರಕಪ್ರಾಯರು, ಎಲ್ಲ ರಾಕ್ಷಸರು, ನನ್ನನ್ನು ಪಡಬಾರ್ದ ಯಾತನೆಗಳಿಗೆ ಗುರಿ ಮಾಡಿದ್ದಾರೆ, ಪೀಡಿಸಿದ್ದಾರೆ, ಕಾಡಿಸಿದ್ದಾರೆ, ಕಡೆಗೆ ನನಗೆ ಇವರು ಟೆನ್ಷನ್ ತಡ್ಕೊಳಕ್ಕಾಗ್ದಿರ BP ರೈಸ್ ಆಗೋಗ್ಬಿಟ್ಟು ಪ್ಯಾರಾಲಿಸಿಸ್ ಆಗಿ ನಾನು ಬೆಡ್ ರಿಡನ್ ಆಗಿದ್ರು ಕೂಡ ನನ್ನ ಬಿಡ್ತಾ ಇಲ್ಲ, ನನಗೆ ನೀರು ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಸಾಲದಕ್ಕೆ ವಠಾರದ ವಾಸಿಗಳೆಲ್ಲ ಬಂದುಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ನಾಳೆ 10 ಗಂಟೆಗೆ ನನಗೆ ಬಗಳಿಗೂಟ ಹೊಡೆದು ಸಾಯಿಸ್ಬಿಡ್ತಾರಂತೆ, ದಯವಿಟ್ಟು ನನ್ನನ್ನು ಬಂದು ಕಾಪಾಡಿ ಅಂತ. ನಮಗೆ ಲೆಟ್ರ್ ಸಿಗ್ತಕ್ಕಂಥದ್ದು ಏನೋ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಲೆಟ್ರ್ ಸಿಕ್ಕಿ ನಾವು ಬರೋ ಅಷ್ಟೊತ್ತಿಗೆ ಪಾಪ ಅವನು ಅಂದ್ಕೊಂಡಿದ್ದಂಗೆನೆ ನೀವೆಲ್ಲ ಏನು ಮಾಡಿದ್ರಾ, ಸಾಯಿಸೇ ಬಿಟ್ಟಿದ್ರು. ಹಂಗಾಗಿ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರಾಕ್ಷಸಾಂಶರು ಇರ್ತಾರಲ್ಲ, ನಾವೆಲ್ಲ ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಹೆಂಗಿರ್ತಾರೆ ಅಂತಂದರೆ, ಕೆಲವರು ಹುಟ್ಟಿರೋದೇ ಬೇರೆ ಪರಪೀಡಕರಾಗಿ ಹುಟ್ಟಿರ್ತಾರೆ, ಬೇರೆಯವ್ರನ್ನ ಪೀಡಿಸೋದಕ್ಕೆ ಅಂತಲೇ ಹುಟ್ಟಿರ್ತಾರೆ, ಜೀವನ ಪರ್ಯಂತ ಬೇರೆಯವ್ರನ್ನ ಪೀಡಿಸ್ತಾರೆ, ಮಾತಿನಿಂದನೋ ಮನಸ್ಸಿನಿಂದನೋ ಕೃತಿಯಿಂದನೋ ಪೀಡಿಸ್ತಾರೆ. ಸಾಯೋವಾಗ ಅವ್ರು ಸಹ ನೆಮ್ಮದಿಯಾಗಿ ಸಾಯಲ್ಲ, ಯಾರೋ ಒಬ್ಬರನ್ನ ಪೀಡಿಸ್ಬಿಟ್ಟೆ ಸಾಯ್ತಾರೆ, ಯಾರೋ ಒಬ್ಬರಿಗೆ ಕಾಡಿಸ್ಬಿಟ್ಟೆ ಸಾಯ್ತಾರೆ, ಇಲ್ಲ ಯಾರಿಗೋ ಒಬ್ರಿಗೆ ತೊಂದರೆ ಮಾಡಿಬಿಟ್ಟೆ ಸಾಯ್ತಾರೆ. ಇವರನ್ನು ಪರಪೀಡಕರು ಅಂತ ಕರೀತಾರೆ. ಇಂಥ ಪರಪೀಡಕರಾಗಿರ್ತಕ್ಕಂಥವ್ರು ರಾಕ್ಷಸಾಂಶರು. ಈ ರಾಕ್ಷಸರು ಅವ್ರೇನು ಮಾಡ್ತಾರೆ, ಬಲಾಢ್ಯರು, ಸಿಕ್ಕಾಪಟ್ಟೆ ಬಲ ಇರ್ತಕ್ಕಂಥವ್ರು, ಹೊರಗೆ ಬಂದು ಎಲ್ಲರನ್ನೂ ಏನು ಮಾಡ್ತಾ ಇರ್ತಾರೆ, ಕಾಡಿಸ್ತಾ ಇರ್ತಾರೆ. ಹಾಗಾಗಿ ಇವರು ಕಾಡಿಸ್ತಾ ಇರ್ತಕ್ಕಂಥ ಇವರ ಒಂದು ಕಾಟನ್ನು ಇಲ್ದಿರ, ಹೇ ಮೈನಾಕ, ಈ ಬಿಲದ್ವಾರನ್ನ, ಈ ಪಾತಾಳ ಲೋಕದ ಮಾರ್ಗನ್ನ ನೀನೇನು ಮಾಡಿದ್ಯಾ, ನಿನ್ನ ಒಂದು ಓಜಸ್ಸಿನಿಂದ ನೀನು ಅದನ್ನು ಮುಚ್ಕೊಂಡಿದ್ದೀಯಾ, ಅಂದರೆ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀಯಾ. ಹಾಗಾಗಿ ಆ ರಾಕ್ಷಸರ ಬಾಧೆ ಅಂತಕ್ಕಂಥದ್ದು ಲೋಕಕ್ಕೆ ಇಲ್ಲದಿರ ಇದೆ. ಆ ರಾಕ್ಷಸ ಶಕ್ತಿಗಳು ಮೇಲೆ ಹೇಳಿದಂತೆ ನೀನು ಅದನ್ನು ಹಿಡಿದುಕೊಂಡಿದ್ದೀಯಾ ಅಂತ ಮಹಾನುಭಾವನಪ್ಪ ನೀನು ಅಂತ ಹೊಗಳ್ತಾ ಇದ್ದಾನೆ ಮೈನಾಕನ್ನ. ಯಾರೋ ಸಾಗರ, ಪರ್ವತವೇ ನಿನಗೆ ಮೇಲೆ ಕೆಳಗೆ ಅಡ್ಡಲಾಗಿ ಎಲ್ಲ ರೀತಿಯಿಂದಲೂ ಬೆಳೆಯುವ ಸಾಮರ್ಥ್ಯವಿದೆ. ಹೇ ಪರ್ವತವೇ, ಹೇ ಬಂಗಾರದ ಸುವರ್ಣದ ಗಿರಿಗಳಿಂದ ಶಿಖರಗಳಿಂದ ಕೂಡಿರತಕ್ಕಂಥ ಹೇ ಪರ್ವತ ರಾಜನಾಗಿರ್ತಕ್ಕಂಥ ಹೇ ಮೈನಾಕನೇ, ನಿನಗೆ ಎಂತಹ ಶಕ್ತಿ ಇದೆ ಅಂತಂದರೆ, ನೀನು ಮನಸ್ಸು ಮಾಡಿದ ತಕ್ಷಣ ನೀನು ಮೇಲಕ್ಕೆ ಬೆಳೆಯವಲ್ಲೆ, ಅಕ್ಕಪಕ್ಕಗಳಲ್ಲಿ ಬೆಳೆಯವಲ್ಲೆ, ಕೆಳಮುಖವಾಗೂ ಬೆಳೆಯವಲ್ಲೆ, ಅಷ್ಟು ಶಕ್ತಿ ನಿನಗೆ ಇದೆ. ಹಾಗಾಗಿ ಆದುದರಿಂದ ನಿನ್ನನ್ನು ಪ್ರಚೋದಿಸುತ್ತಿದ್ದೇನೆ. ಗಿರಿಸತ್ತಮನೆ ಮೇಲೇಳು, ಅಪ್ಪ ಎದ್ದೇಳು, ಮೇಲಕ್ಕೆದ್ದು ಬಾ. ಆ ಸಾಗರದಿಂದ ಸ್ವಲ್ಪ ಮೇಲಕ್ಕೆದ್ದು ಆ ಕಪಿಶ್ರೇಷ್ಠನಾಗಿರ್ತಕ್ಕಂಥ ಹನುಮಂತನಿಗೆ ರೆಸ್ಟ್ ಮಾಡೋದಕ್ಕೆ ಏನನ್ನ ವ್ಯವಸ್ಥೆ ಮಾಡಿಕೊಡು. ರಾಮನ ಕೆಲಸಕ್ಕಾಗಿ ಅಸಾಧ್ಯವಾದ ಕಾರ್ಯವನ್ನು ಕೈಗೊಂಡು ಹನುಮಂತನು ಆಕಾಶದಲ್ಲಿ ಹಾರುತ್ತಾ ನೀನಿರುವ ಮೇಲ್ಭಾಗದಲ್ಲಿ ಸಾಗುತ್ತಿದ್ದಾನೆ. ರಾಮನ ಕಾರ್ಯಕ್ಕಾಗಿ ಹನುಮಂತ ಅಸಾಧ್ಯವಾಗಿರತಕ್ಕಂಥ, ಯಾರಿಂದಲೂ ಸಾಮಾನ್ಯರಿಂದ ಮಾಡತಕ್ಕಂಥ ಕೆಲಸ ಅಲ್ಲ ಇದು, ಅಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಆಕಾಶ ಮಾರ್ಗದಲ್ಲಿ ಇವನು ಹಾರುತ್ತಾ ಹೋಗ್ತಾ ಇದ್ದಾನೆ. ಇಕ್ಷ್ವಾಕು ಕುಲದವರಿಗೆ ಸಹಾಯಕನಾಗಿರುವ ಈತನಿಗೆ ನಾನು ಸಹಾಯವನ್ನು ಮಾಡಲೇಬೇಕು. ಇಕ್ಷ್ವಾಕು ಕುಲದವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹನುಮಂತ ಹೋಗ್ತಾ ಇರೋದ್ರಿಂದ, ಇಕ್ಷ್ವಾಕು ಕುಲದವರಿಂದ ನಾನು ಸಹಾಯ ಪಡ್ಕೊಂಡಿರೋದ್ರಿಂದ ಅವ್ರಿಗೆ ನೀನು ಸಹಾಯ ಏನನ್ನ ಮಾಡಲೇಬೇಕು. ನನಗೆ ಇಕ್ಷ್ವಾಕು ವಂಶದವರು ಪೂಜ್ಯರು, ನಿನಗೆ ಇನ್ನೂ ಪೂಜ್ಯತಮರು. ನನಗೆ ಬರೀ ಪೂಜ್ಯರು, ನಿನಗೆ ಇನ್ನೂ ಪೂಜ್ಯತಮರು. ಯಾಕೆಂದರೆ ರಾಮದೂತನಾಗಿದ್ದೀಯಾ, ರಾಮದಾಸನಾಗಿದ್ದೀಯಾ ನೀನು. ಹಾಗಾಗಿ ನೀನೇನನ್ನ ಮಾಡಿ ಅದೇ ರಾಮದಾಸನಾಗಿರ್ತಕ್ಕಂಥ ಹನುಮಂತನಿಗೆ ಸೇವೆಯನ್ನು ಮಾಡಿ ಏನನ್ನ ಉಪಕಾರವನ್ನು ಮಾಡು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕಾರ್ಯ ವೇಳೆ ಮೀರದಂತೆ ಆಗಬೇಕು. ಯಾಕೆಂದ್ರೆ ಹನುಮಂತ ಹಾರ್ಕೊಂಡು ಹೊಟ್ಟೋದ್ಮೇಲೆ ಪ್ರಯೋಜನ ಏನಿದೆ? ಆಮೇಲೆ ಮಾಡಿ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಇದೆಯಾ? ಇಲ್ಲ. ಅದೇನು ಕಾರ್ಯ ಆಗಬೇಕಾಗಿದ್ದರೆ ಅದನ್ನು ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರೆ. ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಯೋಚನೆ ಮಾಡಬಾರ್ದಂತೆ, ಅದೇನನ್ನ ಆಗಲಿ ಮಾಡಿಬಿಡ್ಬೇಕು. ಹೆಂಗೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಯಾರೋ ಯತಿಗಳಂತೆ, ಮಹಾನುಭಾವರಂತೆ, ಭಕ್ತರಂತೆ ಈ ನಮ್ಮ TB ಕ್ರಾಸಿಂದ ಅವರು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರಂತೆ. ಅವ್ರು ಹೋಗೋವಾಗ ಸುಮ್ಮನೆ ದಾರಿನಲ್ಲಿ ಒಂದು 2 ನಿಮಿಷ ಹಂಗೆ ತಂಗಿ ಹೋಗ್ತಾರಂತೆ ಅಂತಂದರೆ ಆ ಚಾನ್ಸ್ ಮತ್ತೆ ಬರುತ್ತಾ?
ಅದೆಷ್ಟನ್ನ ಕಷ್ಟ ಆಗಲಿ ಏನನ್ನ ಆಗಲಿ ಆ ಟೈಮಿಗೆ ನಾವು ಹೊಂದಿಸ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಕಾದಿದ್ದು ಅವ್ರನ್ನ ರಿಸೀವ್ ಮಾಡ್ಕೊಂಡು ಅವರ ಆಶೀರ್ವಾದನ ಪಡ್ಕೊಂಡ್ರೆ ನಾವು ಧನ್ಯರಾಗಿ ಹೋಗ್ತೀವಿ. ಅವ್ರು ಹೊರಟೋಗ್ಬಿಟ್ಮೇಲೆ ಅಯ್ಯೋ ಹೊರಟೋದ್ರಂತ ಇವಾಗ ಏನು ಮಾಡೋದು ಅಂತ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಏನಿದೆ? ನಮ್ಮ ಜೀವನದಲ್ಲೂ ಅಷ್ಟೇ, ಏನನ್ನ ಆ ಥರದ್ದು ಬರಬೇಕಾದ್ರೆ ತಕ್ಷಣ ಅದನ್ನು ಮಾಡಿಬಿಡ್ಬೇಕಂತೆ. ಶುಭಸ್ಯ ಶೀಘ್ರಂ, ಯಾವಾಗಲೂ ಮಾಡಿದ್ರೆ ಪ್ರಯೋಜನ ಇಲ್ಲ. ಕೆಟ್ಟ ಕೆಲಸನ ಮಾಡಬೇಕಾಗಿದ್ರೆ ಭಾಳ ಯೋಚನೆ ಮಾಡಬೇಕಂತೆ. 10 ಜನದ ಒಂದು ಸಲಹೆಗಳನ್ನು ತಗೋಬೇಕು, 10 ಜನರ ಅನುಭವಿಗಳ ಇದನ್ನು ತಗೋಬೇಕು. ಯೋಚನೆ ಮಾಡಿ ಮಾಡಬೇಕು ಕೆಟ್ಟ ಕೆಲಸನ. ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಶೀಘ್ರವಾಗಿ ಮಾಡಿಬಿಡ್ಬೇಕಂತೆ. ಆಮೇಲೆ ನೋಡಿ, ಅವಕಾಶ ಅಂತಕ್ಕಂಥದ್ದು ಯಾವಾಗಲೂ ಬರೋದಿಲ್ಲ. ಅವಕಾಶ ಒಂದ್ಸಲಿ ಮಾತ್ರ ನಮ್ಮ ಬಾಗಲ್ ಡೋರನ್ನ ತಟ್ಟತ್ತಂತೆ. ಎದ್ದು ಬಾಗಲ್ ತೆಗೆದವನು ಪುಣ್ಯಾತ್ಮನಾಗೋಗ್ಬಿಡ್ತಾನೆ. ಮೀನಾಮೇಷ ಎಣಿಸ್ದವನು ಅಯ್ಯೋ ನೋಡೋಣ ಮಾಡೋಣ, ನಾಳೆ ನೋಡಿದ್ರಾಯ್ತು, ನಾಡಿದ್ದು ನೋಡಿದ್ರಾಯ್ತು ಅಂದರೆ ಅವನು ಮಿಸ್ ಮಾಡ್ಕೊತಾನೆ. ಇದಕ್ಕೊಂದು ಒಳ್ಳೆ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಊರು ಗೌಡ ಇದ್ನಂತೆ. ಆ ಊರು ಗೌಡ ಎಷ್ಟು ಸಾಹುಕಾರ ಅಂತಂದರೆ ಕೋಟ್ಯಾಧೀಶ್ವರ. ಆತನಿಗೆ ಒಬ್ಬಳೇ ಮಗಳು. ಹೇಗಿದ್ದಾಳೆ ಅಂತ ಅಂದರೆ ಕೈ ತೊಳ್ಕೊಂಡು ಮುಟ್ಟಬೇಕು, ರಂಬೆ ಇದ್ದಂಗೆ ಇದ್ದಾಳಂತ. ಅಷ್ಟು ಸುಂದರವಾಗಿರ್ತಕ್ಕಂಥ ಸ್ತ್ರೀ. ಈ ಸ್ತ್ರೀನ ಮದುವೆ ಮಾಡ್ಕೋಬೇಕು ಅಂತ ಬಿಟ್ಟು ಆ ಊರಲ್ಲಿರ್ತಕ್ಕಂಥ ಹುಡುಗರೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ರಂತೆ. ಆದರೆ ಯಾರಿಗೂ ಕೂಡ ಆ ಚಾನ್ಸ್ ಸಿಗ್ತಾ ಇರಲಿಲ್ವಂತೆ. ಕಡೆಗೆ ಒಬ್ಬ ಹುಡುಗ ಸಾಹಸ ಮಾಡಿ ಧೈರ್ಯ ಮಾಡಿ ಆ ಊರು ಗೌಡರನ್ನ ಹೋಗಿ ಕೇಳೇ ಬಿಟ್ರಂತೆ. ಗೌಡ್ರೆ, ನಿಮ್ಮ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡಿ, ನಾನು ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕೇಳಿದಂತೆ. ಊರು ಗೌಡರು ಹೇಳೋದ್ರಂತೆ, ನೋಡಪ್ಪ, ನಾನು ಊರು ಗೌಡ, ಕೋಟ್ಯಾಧೀಶ್ವರ, ನನಗೆ ಒಬ್ಬಳೇ ಮಗಳು, ಅವಳು ಒಳ್ಳೆ ಹೆಂಗಿದ್ದಾಳೆ, ಮನ್ಮಥ ಇವಳು ಅಪ್ಸರ ಸ್ತ್ರೀ ಇದ್ದಂಗಿದ್ದಾಳೆ. ಹಾಗಾಗಿ ಅವಳನ್ನು ನಿನಗೆ ಕೊಡಬೇಕಾದ್ರೆ ಸುಮ್ಮನೆ ಕೊಡಲ್ಲ. ಹಿಂದೆ ರಾಜ ಮಹಾರಾಜರುಗಳು ಹೆಂಗೆ ಸ್ವಯಂವರ ಪ್ರಕಟಿಸ್ತಾ ಇದ್ರೋ ಹಾಗೆ ನಾನು ಸ್ವಯಂವರ ಪ್ರಕಟಿಸ್ತೀನಿ. ಆ ಸ್ವಯಂವರದಲ್ಲಿ ನೀನು ಗೆದ್ದರೆ ಮಾತ್ರ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಅದೆಂಥ ಸ್ವಯಂವರನೋ ಹೇಳಿ ನಾನು ಗೆದ್ದುಬಿಡ್ತೀನಿ ಅಂತೇಳ್ಬಿಟ್ಟು ಆವಾಗ ಊರು ಗೌಡ್ರು ಏನು ಮಾಡಿದ್ರಂತೆ, ಕೊಟ್ಟಿಗೆ ಹತ್ರ ಕರ್ಕೊಂಡು ಹೋದ್ರಂತೆ. ಆ ಕೊಟ್ಟಿಗೆನಲ್ಲಿ ಕೋಣಗಳನ್ನು ಸಾಕಿದ್ರಂತೆ. ಕೋಣ, ಎಮ್ಮೆ ಎಲ್ಲ ಸಾಕಿದ್ರಂತೆ ಗೌಡ್ರು. ನೋಡಪ್ಪ, ಒಂದೊಂದೇ ಎಮ್ಮೆಯನ್ನು ನಾನು ಹೊರಗಡೆಗೆ ಬಿಡ್ತೀನಿ ನನ್ನ ಕೊಟ್ಟಿಗೆಯಿಂದ. ನೀನು ನನ್ನ ಎಮ್ಮೆಗಳಲ್ಲಿ ಯಾವುದಾದ್ರೂ ಒಂದು ಎಮ್ಮೆ ಬಾಲನ್ನು ಬಿಗ್ಗಿಯಾಗಿ ಹಿಡ್ಕೋಬೇಕು. ನನ್ನ ಎಮ್ಮೆ ಬಾಲನ್ನು ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಇದು ಸ್ವಯಂವರನ? ಏನೋ ಶಿವಧನುರ್ ಭಂಗ ಮಾಡಬೇಕಾ ಅಥವಾ ಇನ್ನೇನೋ ಮಾಡಬೇಕಾ, ಇಲ್ಲ ಮತ್ಸ್ಯಯಂತ್ರ ಹೊಡಿಬೇಕಾ, ಏನೋ ದೊಡ್ಡ ಇದನ್ನ ಇಡ್ತಾ ಇದ್ದಾರೆ, ಏನೋ ಒಂದು ಪರೀಕ್ಷೆ ಇಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಎಮ್ಮೆ ಬಾಲ ಇಟ್ಕೊಳೋದು ಅದೊಂದು ದೊಡ್ಡ ಪರೀಕ್ಷೆನಾ? ಯಾರು ಬೇಕಾದ್ರೂ ಇಟ್ಕೊತಾರೆ. ಅಯ್ಯೋ, ಇವತ್ತೇ ಶುಭಸ್ಯ ಶೀಘ್ರಂ ಸ್ವಾಮಿ, ಇಲ್ಲೇ ನಿಂತ್ಕೊತೀನಿ, ಅದನ್ನೇನೋ ಮಾಡೇ ಬಿಡಿ ಅಂತ ಹೇಳಿದ್ರಂತೆ. ಕಡೆಗೆ ಹುಡುಗಿ, ಅವನೇನೋ ಗೌಡ ಭಾರಿ ಬುದ್ಧಿವಂತ, ಸುಮ್ಮನೆ ಬಿಡ್ಲಿಲ್ವಂತೆ ಎಮ್ಮೆಗಳನ್ನು ಹೊರಗಡೆಗೆ. ಎದುರುಗ ಅವ್ರ ಮಗಳನ್ನು ತಂದು ನಿಲ್ಲಿಸೋದಂತ. ಯಾಕೆ ಅಂದರೆ ಇವನನ್ನು ಯಾಮಾರಿಸೋದಕ್ಕೆ. ಮಗಳು ಬಂದು ಎದುರುಗ ನಿಂತ್ಕೊಂಡಿದ್ದಾರಂತೆ. ಸಾಮಾನ್ಯಕ್ಕೆ ಹೆಂಗಸರ ಮುಂದೆ ಗಂಡಸರು ಸ್ವಲ್ಪ ಪ್ರತಾಪ ತೋರ್ಸೋದು ಜಾಸ್ತಿ. ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಅಂತ. ಒಂದು ಎಮ್ಮೆನ ಹೀಗೆ ಬಿಟ್ಟನಂತೆ ಗೌಡ, ಯಾರಿಂದ ಕೊಟ್ಟಿಗೆಯಿಂದ ಹಿಂಗೆ ಹೊರಗಡೆಗೆ ಬಿಟ್ಟನಂತೆ. ಬಿಟ್ಟರೆ ಇವನೇನು ಮಾಡಿದಂತೆ, ಆ ಹುಡುಗಿ ಕಡೆ ನೋಡಿಕೊಂಡು ವಯ್ಯಾರ ಮಾಡ್ತಾ ಹಿಂಗೆ ಬಾಲ ಹಿಡ್ಕೊಳೋದಕ್ಕೆ ಹೋದಂತೆ. ಸೀರಿಯಸ್ನೆಸ್ಸೇ ಇಲ್ಲ ಅವನಿಗೆ, ಸೀರಿಯಸ್ನೆಸ್ಸೇ ಇಲ್ಲ. ಯಾಕೆಂದರೆ ಹುಡುಗಿ ಮುಂದೆ ಸ್ವಲ್ಪ ಬಿಲ್ಡಪ್ ತೋರಿಸ್ಬೇಕು ಅಂತ ಬಿಟ್ಟು ಅಂತ. ಆ ಎಮ್ಮೆ ತಪ್ಪಿಸ್ಕೊಂಡು ಹೊರಟಂತೆ, ಬಾಲ ಸಿಕ್ಕಲಿಲ್ವಂತೆ. ಕಡೆಗೆ ಅಂದ್ಕೊಂಡಂತೆ, ಇನ್ನೊಂದು ಎಮ್ಮೆ ಬಿಡ್ತಾನಲ್ಲ ಗೌಡ, ನೋಡೋಣ ಅಂತ ಹೇಳ್ಬಿಟ್ಟು ಅಂತ. 2ನೇ ಎಮ್ಮೆ ಬಿಟ್ಟನಂತೆ. 2ನೇ ಎಮ್ಮೆ ಬಿಟ್ಟರೆ ಆವಾಗ ಸ್ವಲ್ಪ ಸೀರಿಯಸ್ನೆಸ್ ಬಂತಂತೆ. ಇಲ್ಲಪ್ಪೋ, ಈ ಸತಿ ಬಿಡಬಾರ್ದು, ಏನನ್ನ ಮಾಡಿ ಹಿಡ್ಕೋಬೇಕು ಅಂತ ಬಿಟ್ಟಂತೆ. 2ನೇ ಎಮ್ಮೆ ಹೊರಗಡೆಗೆ ಬಂತಂತೆ. 2ನೇ ಎಮ್ಮೆ ಬಾಲನ ಸ್ವಲ್ಪ ಸೀರಿಯಸ್ ಆಗಿ ಎಡಗೈನಲ್ಲಿ ಹಿಂಗೆ ಹಿಡ್ಕೊಳಕ್ಕೆ ಹೋದಂತೆ. ನೋಡಿದ್ರೆ ಅದು ಪುಚ್ಚನೇ ಇಲ್ವಂತೆ ಆ ಬಾಲಕ್ಕೆ. ಅಂದರೆ ಬಾಲ ಗೊತ್ತಲ್ವ, ಹಿಂಗೆ ಬಾಲ ಹಿಂಗೆ ಬಂದು ಲಾಸ್ಟಲ್ಲಿ ಒಂದು ಕುಚ್ಚಿರುತ್ತೆ, ಕೂದಲುಗಳದ್ದು ಒಂದು ಕುಚ್ಚಿರುತ್ತೆ. ಆ ಕುಚ್ಚೇ ಇಲ್ವಂತೆ, ಬರೀ ಒಂದು ಮೋಟ್ ಬಾಲ ಹಿಂಗೆ ಅಲ್ಲಾಡಿಸ್ಕೊಂಡು ಅದು ಎಮ್ಮೆ ಹೊರಗಡೆಗೆ ಬಂತಂತೆ. ಮೊದಲೇ ಎಮ್ಮೆ ನೋಡಿದಿರಲ್ಲ, ಪುರ ಎಲ್ಲ ಹೊಯ್ಕೊಂಡಿರುತ್ತೆ, ಸಾಲದಕ್ಕೆ ಕೆಸರು ಆ ಬಾಲ ನೀವು ಹಿಡ್ಕೊಂಡು ಅಷ್ಟೊತ್ತಿಗೆ ಜಾರ ಹೋಯ್ತಂತೆ, ಓಡಾಗ್ಬಿಡ್ತಂತೆ. ಓಯ್ಯೋ, ಎರಡು ಚಾನ್ಸ್ ಮಿಸ್ಸು. ಗೌಡ ಹೇಳದ್ನಂತೆ, ನೋಡಪ್ಪ, ಇನ್ನು ಕಡೇ ಚಾನ್ಸು, ಇನ್ನೊಂದು ಎಮ್ಮೆಯನ್ನು ಬಿಡ್ತೀನಿ, ಆದ್ರೂ ಬಾಲ ಹಿಡ್ಕೊಂಡ್ರೆ ನನ್ನ ಮಗಳನ್ನ ಕೊಡ್ತೀನಿ, ಇಲ್ಲ ಅಂತಾರೆ ನೀನು ಚಾನ್ಸ್ ಮಿಸ್ ಅಂತ ಹೇಳದ್ನಂತೆ. ಇವನು ಫುಲ್ಲು ಅಲರ್ಟ್ ಆಗ್ಬಿಟ್ಟಂತೆ, ಮೈಯೆಲ್ಲ ಬೆವರು ಬಂದ್ಬಿಡ್ತಂತೆ, ಫುಲ್ ಸೀರಿಯಸ್ನೆಸ್ ಬಂದ್ಬಿಡ್ತಂತೆ. ಇವತ್ತು ಏನನ್ನ ಮಾಡಿ ಆ 3ನೇ ಎಮ್ಮೆ ಬಾಲನ್ನು ನಾನು ಹಿಡ್ಕೊಳ್ಳೇಬೇಕು, ಆ ಹುಡುಗಿನ ನಾನು ಮದುವೆ ಮಾಡ್ಕೊಳ್ಳೇಬೇಕು, ಕಡಲೇಬೇಕು ಅಂತ ಬಿಟ್ಟಂತೆ. ಕಡೆಗೆ 3ನೇ ಎಮ್ಮೆನ ಬಿಟ್ಟಂತೆ ಗೌಡ. ತಗೋಪ್ಪ, ನೀನು ಬಾಲ ಹಿಡ್ಕೊ, ನನ್ನ ಮಗಳನ್ನ ನಿಂಗೆ ಕೊಡ್ತೀನಿ ಅಂತ ಬಿಟ್ಟಂದು. ನೋಡಿದ್ರೆ ಅದಕ್ಕೆ ಇಷ್ಟೇ ಉದ್ದ ಬಾಲ ಆ ಎಮ್ಮೆಗೆ. ಹಿಂಗೆ ಅಲ್ಲಾಡಿಸ್ಕೊಂಡು ಬಂತಂತ ಆ ಬಾಲ ಎಮ್ಮೆ. ಇವನೇನು ಹಿಡ್ಕೊಳೋದು, ಎಡಗೈಯಲ್ಲೂ ಹಿಡ್ಕೊಳಕ್ಕಾಗಲ್ಲ, ಬಲಗೈನಲ್ಲೂ ಹಿಡ್ಕೊಳಕ್ಕಾಗಲ್ಲ. ಕಡೆಗೆ ಆ ಎಮ್ಮೆನೂ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಂತೆ. ಆವಾಗ ಗೌಡ ಹೇಳದ್ನಂತಲೇ, ಚಾನ್ಸು ಅಂತಕ್ಕಂಥದ್ದು ಒಂದ್ಸಲಿ ಅಷ್ಟೇ ಬರೋದು ಜೀವನದಲ್ಲಿ.
ಹಿಡ್ಕೊಂಡ ಬಚಾವು ನೀನು, ಮಿಸ್ ಆದೆ ಅಂತ ಹೇಳ್ಬಿಟ್ಟು ಅಂತ. ಅವ್ನು ಆ ವಯ್ಯಾರ ತೋರಿಸ್ತೀರಾ, ಆ ಬಿಲ್ಡಪ್ಗಳು ತೋರಿಸ್ತೀರಾ, ಮೊದಲನೇ ಎಮ್ಮೆಯನ್ನೇ ಕರೆಕ್ಟಾಗಿ ಬಾಲ ಹಿಡ್ಕೊಂಡಿದ್ದಿದ್ರೆ ಸೀರಿಯಸ್ ಆಗಿ ಆ ಹುಡುಗಿ ಸಿಕ್ಬಿಟ್ಟಿರೋಡು, ಮೊದಲು ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಅವನು ಅಲ್ಲೆಲ್ಲ ವಯ್ಯಾರಗಳು ತೋರಿಸೋದಕ್ಕೆ ಹೋಗಿ ಅದನ್ನು ಬಿಟ್ಬಿಟ್ಟ. ಎರಡನೇದು ಇಲ್ಲ, ಮೂರನೇದು ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಭಗವಂತ 3 ಸಲ ಚಾನ್ಸ್ ಕೊಡ್ತಾನಂತ. ಮೊದಲನೇ ಚಾನ್ಸ್ ಬಂದಾಗಲೇ ಬುದ್ಧಿವಂತನಾಗಿರ್ತಕ್ಕಂಥವನು ಸೀರಿಯಸ್ ಆಗಿ ಅದನ್ನು ಒಂದು ಶ್ರದ್ಧಾ ಭಕ್ತಿಗಳಿಂದ ಅದನ್ನು ಸಾಧಿಸ್ಕೊಂಬಿಡ್ಬೇಕು. ಎರಡನೇದಕ್ಕೆ ನೋಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ನಾಡಿದ್ದು ನೋಡ್ಕೊಳ್ಳೋಣ ಅಂತಂದರೆ ಅವನು ಹಾಳು. ಅದಕ್ಕೆ ನೆನ್ನೆಗೆ ಇಂದು ಏನು ನಾಳೆ ಅಂದವನ ಮನೆ ಹಾಳು ಅಂತ ಹೇಳ್ಬಿಟ್ಟು ಅಂತ. ನಾಳೆ ಅಂತ ಯಾವತ್ತು ಇವತ್ತು ಮಾಡಿದ್ರೇ ಅದು ಅಂದರೆ ನಾಳೆ ಮಾಡೋ ಕಾರ್ಯನ ಇವತ್ತೇ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅಂತ. ಯಾರು ಶ್ರದ್ಧಾ ಭಕ್ತಿಗಳಿಂದ ಆ ಥರದ ಒಂದು ಇದನ್ನು ಮಾಡ್ತಾರೆ ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರಾಮನ ಕಾರ್ಯಕ್ಕಾಗಿ ಅಸಾಧ್ಯವಾದ ಕಾರ್ಯವನ್ನು ಕೈಗೊಂಡು ಹನುಮಂತನು ಆಕಾಶದಲ್ಲಿ ಹಾರುತ್ತಾ ನೀನಿರುವ ಮೇಲ್ಭಾಗದಲ್ಲಿ ಸಾಗುತ್ತಿದ್ದಾನೆ. ಇಕ್ಷ್ವಾಕು ಕುಲದವರಿಗೆ ಸಹಾಯಕನಾಗಿರುವ ಈತನಿಗೆ ನಾನು ಸಹಾಯವನ್ನು ಮಾಡಬೇಕು. ನನಗೆ ಇಕ್ಷ್ವಾಕು ವಂಶದವರು ಪೂಜ್ಯರು, ನಿನಗೆ ಇನ್ನೂ ಪೂಜ್ಯತಮರು. ನನ್ನ ಕಾರ್ಯದ ವೇಳೆ ಮೀರದಂತೆ ಆಗಬೇಕು. ಈ ಎಮ್ಮೆ ಕೋಣತ್ತು ಕಥೆಯ ಥರ ಆಗಬಾರ್ದು. ಹನುಮಂತ ಹಾರ್ಕೊಂಡು ಬರ್ತಾ ಇದ್ದಾನೆ, ಅವ್ನು ದಾಟೋ ಅಷ್ಟರೊಳಗೆ ನೀನು ಈ ಕೆಲಸವನ್ನು ಮಾಡಬೇಕು, ಅವನಿಗೆ ಸಹಾಯವನ್ನು ನೀನು ಮಾಡಬೇಕು ಅಂತ ಒಂದು ಕಾರ್ಯವನ್ನು ನೀನು ಮಾಡಬೇಕಪ್ಪ ಅಂತೇಳ್ಬಿಟ್ಟು ಸಾಗರ ಇಕ್ಷ್ವಾಕನ್ನ ಇವರು ಯಾರು ಮೈನಾಕನ್ನು ಕೇಳ್ಕೊತಾ ಇದ್ದಾರೆ. ಆದುದರಿಂದ ನೀನು ನನ್ನ ಸಚಿವನಾಗಿ ಕಾರ್ಯ ನಿರ್ವಹಿಸಬೇಕು, ಅಂದರೆ ನನ್ನ ಒಂದು ಅಸಿಸ್ಟೆಂಟ್ ಆಗಿ, ಅಂದರೆ ನಾನು ಹೇಳಿದ ಒಂದು ಕಾರ್ಯದ ನಿಮಿತ್ತವಾಗಿ ನಿನಗೆ ನಾನು ಆಶ್ರಯ ಕೊಟ್ಟಿದ್ದೀನಿ. ಯಾರಿಗೆ? ಮೈನಾಕನಿಗೆ ಸಾಗರ ಆಶ್ರಯ ಕೊಟ್ಟಿದ್ದಾನೆ. ಹಾಗಾಗಿ ನೀನು ನನ್ನ ಅಸಿಸ್ಟೆಂಟು, ನಾನು ಹೇಳ್ದಂಗೆ ನೀನು ಕೆಲಸನ ಮಾಡಿ ಮುಗಿಸ್ಬೇಕು. ಅಷ್ಟರೊಳಗೆ ಮಾಡಬೇಕಾದ ಕೆಲಸವನ್ನು ಸಕಾಲದಲ್ಲಿ ಮಾಡದಿದ್ದರೆ ಸತ್ಪುರುಷರು ಕುಪಿತರಾಗುತ್ತಾರೆ. ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಆ ಟೈಮ್ ಕರೆಕ್ಟಾಗಿ ಮಾಡಿಬಿಡ್ಬೇಕು. ಆವಾಗ ಜನಗಳು ಏನೋ ಹಿರಿಯರು ಏನು ಮಾಡ್ತಾರೆ, ಸತ್ಪುರುಷರು ನಿನ್ನನ್ನು ಹೊಗಳ್ತಾರೆ, ಅದನ್ನು ಮೆಚ್ಕೊತಾರೆ, ಸಾಧು ಅಂತಾರೆ. ಸಂಸ್ಕೃತದಲ್ಲಿ ಸಾಧು ಅಂದರೆ ಬೇಷ್ ಅಂತಾರೆ. ಅದಿಲ್ಲದೆ ಇದ್ದರೆ ನೀನು ನಿಂದೆಗೆ ಒಳಗಾಗ್ತೀಯ. ನೀನು ಮತ್ತು ನಾನು ಇಬ್ಬರು ಕೂಡ ನಿಂದೆಗೆ ಒಳಗಾಗ್ತೀವಿ. ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ಈ ಕೆಲಸನ ಮಾಡಿಕೊಡ್ತಕ್ಕಂಥ ಒಂದು ಉಪಕಾರನ ಮಾಡಪ್ಪ ಅಂತೇಳ್ಬಿಟ್ಟು ಮೈನಾಕನ್ನು ಈ ಸಾಗರ ಅಂತಕ್ಕಂಥವನು ಕೇಳ್ಕೊತಾ ಇದ್ದಾನೆ. ಇಲ್ಲಿಗೆ 106 ಶ್ಲೋಕಗಳು ಮೊದಲನೇ ಸರ್ಗದಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು ಸ್ವಲ್ಪ ಮುಂಚೆ ಮುಗಿಸ್ಬೇಕು ಅಂತಕ್ಕಂಥದ್ದು ಭಗವಂತನ ಸಂಕಲ್ಪ ಆಗಿದೆ. ಹಾಗಾಗಿ ಇವತ್ತಿಗೆ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ವಾನರವೀರ